ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಗುರು ಮತ್ತು ಶಿಷ್ಯರ ಲೀಲೆಯ ನೋಟ ಎಂಬ 23ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯನಾಥನಿಗೆ ಪ್ರಣಾಮಗಳು. ತಾತ್ಪರ್ಯ ಹೇಳಬೇಕೆಂದರೆ ಮನುಷ್ಯನು 3 ಗುಣಗಳಿಗೆ ಅತೀತನಾದವನು. ಆದರೆ ಮಾಯೆಯಿಂದ ಭ್ರಮಿತನಾಗಿ ತನ್ನ ಸತ್ಯ ಪರಿಶುದ್ಧ ಚೈತನ್ಯ ಆನಂದದ ಸ್ಥಿತಿಯನ್ನು ಮರೆತು ತಾನು ದೇಹವೆಂದು ಭಾವಿಸಿದ್ದಾನೆ. ಅನಂತರ ದೇಹಾಭಿಮಾನದಿಂದಾಗಿ ಅವನು ತನ್ನ ಕರ್ತೃತ್ವದಲ್ಲೂ ಭೋಕ್ತೃತ್ವದಲ್ಲೂ, ಅಂದರೆ ಕೆಲಸವನ್ನು, ಯಾವುದೇ ಕಾರ್ಯವನ್ನು ತಾನೇ ಮಾಡುತ್ತಿರುವೆನು, ಅದರ ಫಲವನ್ನು ನಾನೇ ಅನುಭವಿಸುತ್ತಿರುವೆನು ಎಂಬುದರಲ್ಲಿ ನಂಬಿಕೆ ಇರಿಸಿದ್ದಾನೆ. ಅವನು ದುಃಖಗಳಲ್ಲಿ ಬಂಧಿತನಾಗಿ ಒಂದಾದ ಮೇಲೆ ಮತ್ತೊಂದರಲ್ಲಿ ಸಿಲುಕಿ ತಪ್ಪಿಸಿಕೊಳ್ಳುವ ದಾರಿಯನ್ನು ಕಾಣದಾಗಿದ್ದಾನೆ. ಗುರುಚರಣಗಳಲ್ಲಿ ಇಡುವ ಸಪ್ರೇಮ ಭಕ್ತಿಯೊಂದೇ ಸಕಲ ಅನರ್ಥಗಳನ್ನು ಉಪಶಮನ ಮಾಡುವ ಉಪಾಯ. ಸಾಯಿ ಶ್ರೀರಂಗ ಮಹಾ ಚತುರನಾದ ನಟ. ಅವನು ತನ್ನ ಭಕ್ತರನ್ನು ತನ್ನದೇ ಆದ ಬಣ್ಣಗಳಿಂದ ರಂಗೇರಿಸುತ್ತಾನೆ. ನಾವು ಸಾಯಿಬಾಬಾ ಅವರನ್ನು ಅವತಾರವೆಂದು ಭಾವಿಸುತ್ತೇವೆ, ಏಕೆಂದರೆ ಅವರಿಗೆ ಅದರ ಎಲ್ಲ ಲಕ್ಷಣಗಳು ಇವೆ. ಆದರೆ ಅವರು ತಾವೇ ಸದಾ ಹೇಳುತ್ತಾರೆ, ನಾನು ಒಬ್ಬ ಸೇವಕ, ಅಲ್ಲಾನ ಚರಣಗಳ ದಾಸ. ಸ್ವಯಂ ತಾವೇ ಅವತಾರವಾಗಿದ್ದರು. ಅವರು ಜಗತ್ತಿನ ಒಬ್ಬ ಸಾಧಾರಣ ವ್ಯಕ್ತಿಯಂತೆ ಜೀವಿಸಿದ್ದರು. ಈ ರೀತಿ ಇತರರಿಗೆ ಅವರವರ ಜಾತಿ ಧರ್ಮಗಳ ಪ್ರಚಾರ ಮಾಡಲು ಉದಾಹರಣೆಯಾಗಿದ್ದರು. ಅವರು ಯಾರ ಜೊತೆಯಲ್ಲೂ ತಮ್ಮನ್ನು ಹೋಲಿಸಿಕೊಳ್ಳಲಿಲ್ಲ ಮತ್ತು ಅದನ್ನು ಮಾಡಲು ಇತರರಿಗೂ ಅವಕಾಶ ಮಾಡಿಕೊಡಲಿಲ್ಲ. ಇಡೀ ವಿಶ್ವದಲ್ಲೇ ಭಗವಂತನು ಸರ್ವವ್ಯಾಪಿ ಎಂದು ತಿಳಿದವನಿಗೆ ದೈನ್ಯತೆಯು ಒಂದು ಆಭೂಷಣವೇ ಸರಿ. ಅವರು ಯಾರನ್ನು ಅವಗಣನೆ ಮಾಡಲಿಲ್ಲ ಹಾಗೂ ಯಾರನ್ನು ತುಚ್ಛವಾಗಿ ಕಾಣಲಿಲ್ಲ. ಅವರಿಗೆ ಪ್ರತಿಯೊಂದು ಜೀವವೂ ನಾರಾಯಣನೇ. ಅವರು ಎಲ್ಲರಲ್ಲೂ ಚೈತನ್ಯ ಘನನನ್ನೇ ಕಂಡರು. ಅವರು ಎಂದಿಗೂ ನಾನು ದೇವರು ಎಂದು ಹೇಳಲಿಲ್ಲ, ಆದರೆ ನಾನು ದೇವರ ದೀನನಾದ ದಾಸ, ನಾನು ಸದಾ ದೇವರನ್ನು ಸ್ಮರಿಸುತ್ತೇನೆ ಎಂದು ಹೇಳುತ್ತಿದ್ದರು. ಅವರು ನಿತ್ಯವೂ ಅಲ್ಲಾ ಮಾಲಿಕ್ ಎಂದು ಜಪ ಮಾಡುತ್ತಿದ್ದರು. ಯಾವುದೇ ಸಂತನ ಸ್ಥಿತಿಯನ್ನು ಅಥವಾ ಅವನ ಪರಂಪರೆಯನ್ನು ಅವನ ವರ್ತನೆ ಹಾಗೂ ಆಹಾರ ವಿಹಾರಗಳಿಂದ ಅರಿಯಲು ಸಾಧ್ಯವಿಲ್ಲ. ಅವನು ಇವುಗಳಿಗೆಲ್ಲ ಅತೀತನಾಗಿರುವನು. ಸರ್ವೇಶ್ವರನ ಕೃಪೆಯಿಂದ ಪರೋಪಕಾರಿ ಸಂತರು ಅವತಾರ ತಾಳುತ್ತಾರೆ. ಈ ಭೂಮಿಯ ಮೇಲೆ ಇರುವ ಸಕಲ ಜಡ ವಸ್ತು ಹಾಗೂ ಜೀವಿಗಳ ಉದ್ಧಾರ ಮಾಡುತ್ತಾರೆ. ಕೇವಲ ಹಿಂದಿನ ಜನ್ಮದ ಪುಣ್ಯ ಫಲವೇ ಅಭಿಲಾಷೆ ಮತ್ತು ಪ್ರೀತಿಯಿಂದ ಸಂತರ ಚರಿತ್ರೆಗಳನ್ನು ಆಲಿಸುವಂತೆ ಮಾಡಿ ಸುಖ ಸಂತುಷ್ಟಿಗಳನ್ನು ನೀಡುತ್ತದೆ. ಒಮ್ಮೆ ಒಬ್ಬ ಯೋಗ ಸಾಧಕನು ಚಂದೋರ್ಕರನ ಜೊತೆಯಲ್ಲಿ ಮಸೀದಿಗೆ ಬಾಬಾರವರ ದರ್ಶನಕ್ಕಾಗಿ ಬಂದನು. ಅವನು ಪತಂಜಲಿಯ ಯೋಗಶಾಸ್ತ್ರ ಮತ್ತಿತರ ಗ್ರಂಥಗಳನ್ನು ಅಮೂಲಾಗ್ರವಾಗಿ ಅಧ್ಯಯನ ಮಾಡಿದ್ದನು. ಆದರೆ ಅವನಿಗೆ ಸ್ವಲ್ಪ ಮಾತ್ರವೂ ಅನುಭವ ಜ್ಞಾನವಿಲ್ಲದ್ದರಿಂದ ಒಂದು ಕ್ಷಣ ಕಾಲ ಸಹ ಸಮಾಧಿ ಸ್ಥಿತಿಗೆ ಏರಲು ಆಗಿರಲಿಲ್ಲ. ಸಾಯಿ ಮಹಾರಾಜರು, ಯೋಗೀಶ್ವರರು ನನ್ನ ಮೇಲೆ ಕೃಪೆ ಮಾಡಿದರೆ ನನ್ನ ಶಂಕೆಗಳೆಲ್ಲವೂ ದೂರವಾಗುತ್ತವೆ. ನಾನು ನಿಶ್ಚಯವಾಗಿಯೂ ಸಮಾಧಿ ಸ್ಥಿತಿಯನ್ನು ಪಡೆಯುತ್ತೇನೆ. ಮನಸ್ಸಿನಲ್ಲಿ ಈ ಆಶೆಯನ್ನು ಇಟ್ಟುಕೊಂಡು ಅವನು ಸಾಯಿಯ ದರ್ಶನ ಪಡೆಯುತ್ತಿರುವಾಗ ಸಾಯಿಯು ಕುಳಿತುಕೊಂಡು ರೊಟ್ಟಿಯನ್ನು ಈರುಳ್ಳಿ ಜೊತೆ ತಿನ್ನುತ್ತಿರುವುದನ್ನು ನೋಡಿದನು. ಅವರು ಒಂದು ಒಣಗಿದ ರೊಟ್ಟಿ ಮತ್ತು ಈರುಳ್ಳಿಯನ್ನು ತಿನ್ನಲು ಬಾಯಿಗೆ ಇಟ್ಟುಕೊಳ್ಳುವುದನ್ನು ನೋಡಿದ ಅವನಿಗೆ ಒಂದು ಪ್ರಬಲವಾದ ಶಂಕೆ ಉದ್ಭವವಾಯಿತು. ಇವರು ಹೇಗೆ ನನ್ನ ಶಂಕೆಗಳನ್ನು ನಿವಾರಿಸುತ್ತಾರೆ ಎಂದು. ಯಾವಾಗ ಅವನ ಮನಸ್ಸಿನಲ್ಲಿ ಇಂತಹ ವಿಕಲ್ಪ ಹುಟ್ಟಿತೋ ಆಗ ಅಂತರ್ಜ್ಞಾನಿಯಾದ ಸಾಯಿ ಮಹಾರಾಜರು ಹೇಳಿದರು, ನಾನಾ, ಯಾರು ಈರುಳ್ಳಿಯನ್ನು ಜೀರ್ಣಿಸಿಕೊಳ್ಳಬಲ್ಲರೋ ಅವರು ಮಾತ್ರ ತಿನ್ನಬಹುದು. ಯಾರಿಗೆ ಅದನ್ನು ಜೀರ್ಣಿಸುವ ಶಕ್ತಿ ಇದೆಯೋ ಅವರು ಈರುಳ್ಳಿಯನ್ನು ಕ್ಷೇಮವಾಗಿ ತಿನ್ನಬಹುದು. ಇದನ್ನು ಕೇಳಿದ ಯೋಗಿಯು ಗಲಿಬಿಲಿಗೊಂಡನು ಮತ್ತು ಹೃತ್ಪೂರ್ವಕವಾಗಿ ಸದ್ಭಾವನೆಯಿಂದ ಅವರಿಗೆ ಶರಣಾದನು. ಅದು ಹಾಗಿರಲಿ. ಅನಂತರ ಆ ಯೋಗ ಸಾಧಕನು ಬಾಬಾರವರ ಹತ್ತಿರ ಬಂದು ಕುಳಿತನು. ಮನದಲ್ಲಿ ಯಾವುದೇ ಶಂಕೆ ಇರಲಿಲ್ಲ.
ಬಾಬಾರವರು ಬಂದು ತಮ್ಮ ಆಸನದಲ್ಲಿ ಕುಳಿತರು. ಅವನು ನಿಖರವಾದ ಪ್ರಶ್ನೆಗಳನ್ನು ಕೇಳಿ ತನ್ನ ಶಂಕೆಗಳನ್ನು ನಿವಾರಿಸಿಕೊಂಡನು ಮತ್ತು ತೃಪ್ತಿ ಹೊಂದಿದನು. ಉದಿ ಮತ್ತು ಆಶೀರ್ವಚನಗಳನ್ನು ಪಡೆದು ಪ್ರಸನ್ನ ಚಿತ್ತನಾಗಿ ಹಿಂತಿರುಗಿದನು. ಈ ರೀತಿಯ ಕಥೆಗಳು ಬಹಳ ಇವೆ. ಶ್ರದ್ಧಾ ಭಕ್ತಿಗಳಿಂದ ಆಲಿಸಿದರೆ ಅವು ಭಕ್ತರ ದುಃಖ, ಮೋಹ ಮುಂತಾದ ಅನರ್ಥಗಳನ್ನು ಕೂಡಲೇ ಉಪಶಮನ ಮಾಡುತ್ತವೆ. ಒಂದು ಹಂದಿಯು ಸಣ್ಣ ಜಲಾಶಯದಲ್ಲಿ ಅತಿಶಯವಾದ ದುರ್ಗಂಧಯುಕ್ತವಾಗಿರುವುದರಲ್ಲಿ ನಿರತಿಶಯವಾದ ಸೌಖ್ಯವನ್ನು ಪಡೆಯುತ್ತದೆ. ಇದು ನಿಸ್ಸಂಶಯವಾಗಿಯೂ ಆಗುವುದು. ಒಬ್ಬ ಮಾನವನ ಆತ್ಮವು ಗಿಣಿಯ ಆತ್ಮವು ಒಂದೇ ರೀತಿಯದ್ದಾಗಿವೆ. ಒಂದು ದೇಹದಲ್ಲಿ ಬಂಧಿಯಾಗಿದೆ, ಮತ್ತೊಂದು ಪಂಜರದಲ್ಲಿ ಬಂಧಿಯಾಗಿದೆ. ಗಿಣಿಯು ಸ್ವಾತಂತ್ರ್ಯವನ್ನು ಕಳೆದುಕೊಂಡಿದ್ದರೂ ಬಂಧನದಲ್ಲಿಯೇ ಸಂತೋಷ ಪಡುತ್ತದೆ. ಗಿಣಿಯು ಕೂಪ ಮಂಡೂಕದ ತರಹ ಆಗಿದೆ. ಪಂಜರದಲ್ಲಿಯೇ ಅದರ ಸರ್ವ ಸುಖವೂ ಇದೆ. ಆಶೆಯ ಬಲೆಯಲ್ಲಿ ಸಿಕ್ಕಿಕೊಂಡ ಮನುಷ್ಯನು ಸ್ವಾತಂತ್ರ್ಯದ ಸುಖವನ್ನೇ ಮರೆತ ಗಿಣಿಯ ರೀತಿಯಲ್ಲಿ ಇರುತ್ತಾನೆ. ನನ್ನ ಪಂಜರ ಅದೆಷ್ಟು ಸುಂದರವಾಗಿದೆ. ಚಿನ್ನದ ಸರಪಳಿಗಳಿಂದ ತೂಗಾಡುತ್ತಿವೆ. ನಾನು ತಲೆ ಕೆಳಗಾಗಿ ನೇತಾಡಿದರೂ ನನ್ನ ಕಾಲು ಸ್ವಲ್ಪವೂ ಜಾರದೆ ಚೆನ್ನಾಗಿದ್ದೇನೆ. ಆದರೆ ಹೊರಗಡೆ ದಾಳಿಂಬೆ ಬೀಜಗಳನ್ನು ಅಥವಾ ಸ್ವಾದಿಷ್ಟವಾದ ಮೆಣಸಿನಕಾಯಿಗಳನ್ನು ತಿನ್ನುವ ಸಂತೋಷದಿಂದ ದೂರವಾಗಬೇಕಾಗುತ್ತದೆ. ಈ ಸ್ವಸುಖಗಳನ್ನು ಕಳೆದುಕೊಳ್ಳಲು ಸ್ವತಃ ನಾವೇ ಕಾರಣರು. ಯೋಗ ಕೂಡಿ ಬಂದಾಗ ಗಿಳಿಗೆ ಅಘಟಿತ ಗಳಿಗೆಯು ಹೇಗೆ ಬರುತ್ತದೋ ಹಾಗೆ ಅಸಾಧ್ಯವಾದದ್ದು ನಡೆಯುತ್ತದೆ. ಅದು ಗಿಳಿಗೆ ಒಂದು ಪ್ರೀತಿಯ ಎಚ್ಚರಿಕೆಯನ್ನು ಕೊಡುತ್ತದೆ. ಮುಂದೆ ಜ್ಞಾನೋದಯವಾಗಿ ಕಣ್ಣುಗಳನ್ನು ತೆರೆಸುತ್ತದೆ ಮತ್ತು ಅದು ಪಂಜರದಿಂದ ಹೊರಗೆ ಹೋಗುತ್ತದೆ. ಅದು ತನ್ನ ರೆಕ್ಕೆಗಳನ್ನು ಹಾರಲು ಉಪಯೋಗಿಸುತ್ತದೆ. ಅನಂತರ ಅದನ್ನು ತಡೆಯುವವರಾರು? ವಿಶಾಲವಾದ ವಿಶ್ವವು ಅದರ ಮುಂದಿದೆ. ಅಲ್ಲಿ ದಾಳಿಂಬೆ ಮತ್ತು ಸೀಬೆ ಹಣ್ಣುಗಳ ತೋಟಗಳಿವೆ. ಆಕಾಶವು ಸ್ವಚ್ಛಂದವಾದ ವಿಹಾರಕ್ಕಾಗಿ ವಿಶಾಲವಾಗಿದೆ. ಅದು ತನ್ನ ಸ್ವಾತಂತ್ರ್ಯವನ್ನು ಅನುಭವಿಸಲು ಅನುಕೂಲವಾಗಿದೆ. ಆತ್ಮದ ಸ್ಥಿತಿಯು ಇದೇ ರೀತಿ. ಒಮ್ಮೆ ಈಶ್ವರನ ಅನುಗ್ರಹವಾದಲ್ಲಿ, ಗುರುವು ಪ್ರಾಪ್ತನಾದಲ್ಲಿ, ಇವರಿಬ್ಬರ ಸಹಾಯದಿಂದ ಬಂಧನ ಮುಕ್ತಿಯಾಗಿ ಸ್ವಾತಂತ್ರ್ಯದ ಸುಖವನ್ನು ಅನುಭವಿಸುತ್ತಾನೆ. ಈಗ ಶ್ರೋತ್ರ ಭಕ್ತರೇ, ಸಕಲರು ಗಮನವಿಟ್ಟು ಕ್ಷಣಕಾಲ ಈ ಕೌತುಕಮಯವಾದ ಚರಿತ್ರೆಯನ್ನು ಪರಿಶುದ್ಧ ಪ್ರೀತಿಯಿಂದ ಆಲಿಸಿರಿ. ಹಿಂದಿನ ಅಧ್ಯಾಯದಲ್ಲಿ ಬಾಬಾರವರು ಶಾಮಾನನ್ನು ಮಿರೀಕರ್ನ ಜೊತೆ ಅವನ ಚಿತಲಿ ಯಾತ್ರೆಗೆ ಕಳಿಸಿ ತೋರಿಸಿದ ಚಮತ್ಕಾರವನ್ನು ಕೇಳಿದಿರಿ. ಸಾಯೆಯು ಭವಿಷ್ಯದ ಜ್ಞಾನವನ್ನು ಕುರಿತು ಒಂದು ಹಾವಿನಿಂದ ಉಂಟಾಗುವ ತೊಂದರೆಯನ್ನು ತಿಳಿದು ಮಿರೀಕರ್ನಿಗೆ ಸಂಕಟದ ಬಗ್ಗೆ ಸಮಯೋಚಿತವಾದ ಎಚ್ಚರಿಕೆಯನ್ನು ಕೊಟ್ಟರು. ಅವರು ಕೇವಲ ಅವನನ್ನು ಎಚ್ಚರಿಸಿದ್ದೇ ಅಲ್ಲದೆ ನಿವಾರಣೋಪಾಯವನ್ನು ಸಹ ಒದಗಿಸಿ ಶಾಮಾನ ಜೊತೆಗಾಗಿ ಒತ್ತಾಯಿಸಿ ಅವನಿಗೆ ಇಚ್ಛೆ ಇಲ್ಲದಿದ್ದರೂ ನೀಡಿ ಮಿರೀಕರ್ನನ್ನು ಅಪಾಯದಿಂದ ರಕ್ಷಿಸಿದರು. ಬಾಬಾರವರು ಸದಾ ಭಕ್ತ ಕಲ್ಯಾಣ ತತ್ಪರರು. ಬಾಳಾ ಸಾಹೇಬ್ ಮಿರೀಕರ್ನನ್ನು ಗಂಡಾಂತರದಿಂದ ರಕ್ಷಿಸಿ ಅವನಿಗೆ ವಿಚಿತ್ರವಾದ ಅನುಭವವನ್ನು ಕೊಟ್ಟರು. ಅದಕ್ಕೆ ಹೋಲಿಸಿದರೆ ಶಾಮಾನ ಸ್ಥಿತಿಯನ್ನು ನೋಡಿ, ಅವನು ಅನಿರೀಕ್ಷಿತವಾಗಿ ಸರ್ಪದಿಂದ ಕಚ್ಚಲ್ಪಟ್ಟನು ಮತ್ತು ಅವನ ಜೀವದ ಆಶೆಯೇ ಹೊರಟು ಹೋಗಿತ್ತು. ಬಾಬಾರವರು ಅವನನ್ನು ಅದರಿಂದ ರಕ್ಷಿಸಿದರು. ಇದು ಸಹ ಬಾಬಾರವರ ಒಂದು ಲೀಲೆಯೇ. ನಾನು ಮೊದಲು ಇದನ್ನು ಶ್ರೋತೃಗಳಿಗೆ ತಿಳಿಸುತ್ತೇನೆ. ಒಂದು ಸರ್ಪವು ಕಚ್ಚಿದಾಗ ಯಾವ ಉಪಾಯವನ್ನು ಮಾಡಲಾಯಿತು ನೋಡಿರಿ. 7 ಗಂಟೆಯ ಸುಮಾರಿನಲ್ಲಿ ಒಂದು ಸರ್ಪವು ಆಕಸ್ಮಿಕವಾಗಿ ಶಾಮಾನ ಕಿರುಬೆರಳನ್ನು ಕಚ್ಚಿತು. ಆ ಭಾಗವು ಕೂಡಲೇ ವಿಷದಗ್ಧವಾಯಿತು. ಆ ವೇದನೆಯು ಅಸಹನೀಯವಾಗಿ ಅತ್ಯಂತ ತೀವ್ರತರವಾಗಿತ್ತು. ಪ್ರಾಣಾಂತಿಕ ಅನುಭವವಾಗಿತ್ತು. ಮಾಧವರಾವನು ಭಯಭೀತನಾಗಿ ಅಂತರಂಗದಲ್ಲಿಯೇ ಚಿಂತಾಯುಕ್ತನಾದನು. ಅವನ ದೇಹವು ಕೆಂಪಾಯಿತು. ಬಂಧು ಮಿತ್ರರು ಎಲ್ಲರೂ ಅಲ್ಲಿ ಸೇರಿದರು ಮತ್ತು ಹೇಳಿದರು, ವಿಠೋಬಾ ಹತ್ತಿರ ಹೋಗೋಣ. ಅವನು ಬದುಕುವ ಆಶೆ ಬಿಟ್ಟಿದ್ದರು. ನಿಮೋಣಕರನು ಮುಂದೆ ಬಂದು ಅವನು ಉದಿಯನ್ನು ತೆಗೆದುಕೊಂಡು ಹೋಗಲಿ ಎಂದು ಹೇಳಿದನು. ಆದರೆ ಮಾಧವರಾವನು ಮಸೀದಿಗೆ ಧಾವಿಸಿದನು. ಆಗ ಬಾಬಾ ಏನು ಮಾಡಿದರು ಎನ್ನುವುದನ್ನು ನೋಡಿ. ಬಾಬಾರವರು ಅವನನ್ನು ನೋಡುತ್ತಲೇ ನಡೆಸಿದ ಲೀಲೆಯನ್ನು ಗಮನಿಸಿ ಅವರು ಅವನನ್ನು ಒಂದೇ ಸಮನೆ ಬೈಯಲು ಪ್ರಾರಂಭಿಸಿದರು. ಅವನನ್ನು ಮೇಲೆ ಹತ್ತಿ ಬರಲು ಬಿಡಲಿಲ್ಲ. ದುಷ್ಟನೇ, ಮೇಲೆ ಹತ್ತಬೇಡ, ಇಳಿ, ಎಚ್ಚರ ಏರಬೇಡ, ಕೆಳಗೆ ಇಳಿ, ಹೊರಗೆ ಹೋಗು.
ಏರು ಸ್ವರದಿಂದ ಕೂಗಿ ಒಂದೇ ಸಮನೆ ಹೇಳುತ್ತಿದ್ದರು. ಬಾಬಾರವರು ಕಲ್ಪನೆಗೂ ಮೀರಿ ಕೋಪ ಮಾಡಿಕೊಂಡಿದ್ದರು. ಅನವಶ್ಯಕವಾಗಿ ಅನಿರೀಕ್ಷಿತವಾಗಿ ಸಿಟ್ಟಿನಿಂದ ಕುದಿಯುತ್ತಿದ್ದರು. ಮಾಧವರಾವನು ಚಕಿತನಾದನು. ಅವನನ್ನು ಏತಕ್ಕಾಗಿ ಇಂತಹ ಕಟು ವಚನಗಳಿಂದ ಶಿಕ್ಷಿಸುತ್ತಿದ್ದಾರೆ? ಇಂತಹ ಪರಿಸ್ಥಿತಿಯನ್ನು ನೋಡಿ ಮಾಧವರಾವನು ಬಹಳ ಗಾಬರಿಯಾದನು. ಅವನು ಯಾವ ವಿಚಾರವನ್ನು ಯೋಚಿಸಲು ಸಾಧ್ಯವಾಗಲಿಲ್ಲ. ಹತಾಶನಾಗಿ ಕುಳಿತು ಬಿಟ್ಟನು. ಯಾವಾಗ ದೇವನು ಸಹ ಕೋಪಿಸಿಕೊಂಡನು, ಮಾಧವರಾವನು ಅಂತರಂಗದಲ್ಲಿಯೇ ಭಯಭೀತನಾಗಿ ಇನ್ನು ಯಾವುದೇ ಭರವಸೆ ಇಲ್ಲವೆಂದು ಭಾವಿಸಿದನು. ಏಕೆಂದರೆ ಬಾಬಾರವರೇ ಅವನಿಂದ ವಿಮುಖರಾಗಿದ್ದಾರೆಂದು ತಿಳಿದನು. ಅಂತಹ ಕೋಪ ಮತ್ತು ಭಯಂಕರ ವರ್ತನೆಯನ್ನು ನೋಡಿದರೆ ಯಾರು ತಾನೇ ಗಾಬರಿಯಾಗುವುದಿಲ್ಲ? ಅಂತಹ ಬೈಗಳ ಹೊಡೆತವನ್ನು ಕೇಳಿ ಅವನು ಇದು ಬಹಳ ದುರ್ಧರವಾದ ಸಮಯವೆಂದು ಭಾವಿಸಿದನು. ಈ ಮಸೀದಿಯು ನನ್ನ ಮನೆ, ನಾನು ಸಾಯಿಯ ಸ್ವಂತ ಮಗ. ಇದು ಹೀಗಿರುವಾಗ ಈ ರೀತಿ ತಾಯಿಯು ಏಕೆಷ್ಟು ಅತ್ಯುಗ್ರವಾಗಿದ್ದಾಳೆ? ನಾನು ನನ್ನ ತಾಯಿಯ ಹತ್ತಿರವಲ್ಲದೆ ಮತ್ತೆ ಯಾರ ಕಡೆ ಹಾವು ಕಡಿಯಿತೆಂಬ ದುಃಖದಿಂದ ಹೋಗಲಿ. ಆದರೆ ಅವಳೇ ತಿರಸ್ಕರಿಸಿದ ಮೇಲೆ ನನ್ನ ಪರಿಸ್ಥಿತಿಯು ಅದೆಷ್ಟು ದಯನೀಯ. ತಾಯಿಗೆ ಮಗುವಿನ ತರಹ ಬಾಬಾರವರಿಗೆ ಮಾಧವರಾವನು ಇದ್ದನು. ಅಂತಹ ಸಂಬಂಧ ಅಹರ್ನಿಶಿ ಇದ್ದಾಗ ಈ ದಿನ ಈ ರೀತಿ ಏಕೆ ನಡೆಯಿತು? ತಾಯಿಯು ಒದ್ದಾಗ ಮಗುವನ್ನು ನೋಡಿಕೊಳ್ಳುವವರು ಯಾರು? ಮಾಧವರಾವನು ಆ ಸಮಯದಲ್ಲಿ ಬದುಕುಳಿಯುವ ಆಶೆಯನ್ನೆಲ್ಲವನ್ನು ಬಿಟ್ಟನು. ಸ್ವಲ್ಪ ಸಮಯದ ನಂತರ ಬಾಬಾರವರು ಶಾಂತರಾದಾಗ ಮಾಧವರಾವನು ಧೈರ್ಯ ತಂದುಕೊಂಡು ಮೇಲೆ ಹೋಗಿ ಕುಳಿತನು. ಬಾಬಾ ಹೇಳಿದರು, ಮನಸ್ಥೈರ್ಯವನ್ನು ಕಳೆದುಕೊಳ್ಳಬೇಡ. ಯಾವುದೇ ನಿರುತ್ಸಾಹಕ್ಕೂ ನಿನ್ನ ಮನಸ್ಸಿನಲ್ಲಿ ಎಡೆಗೊಡಬೇಡ. ನೀನು ಚೆನ್ನಾಗಿ ಆಗುವೆ, ಚಿಂತಿಸಬೇಡ. ಈ ದಯಾಮಯ ಫಕೀರನು ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುವನು. ಮನೆಗೆ ಹೋಗು ಮತ್ತು ಸಮಾಧಾನದಿಂದ ಕುಳಿತುಕೋ. ಮನೆಯಿಂದ ಹೊರಗೆ ಹೋಗಬೇಡ. ನಿರ್ಭಯನಾಗಿರು ಮತ್ತು ನಿಶ್ಚಿಂತನಾಗಿರು. ನನ್ನಲ್ಲಿ ನಂಬಿಕೆ ಇಡು. ಅನಂತರ ಅವನು ಮನೆಯನ್ನು ಇನ್ನೂ ತಲುಪುತ್ತಿರುವಾಗಲೇ ಬಾಬಾರವರು ತಾತ್ಯಾನನ್ನು ಸಮಾಚಾರ ವಿಚಾರಿಸಲು ಕಳಿಸಿದರು ಮತ್ತು ಒಂದು ಸಂದೇಶವನ್ನು ಕಳಿಸಿದರು. ಅವನಿಗೆ ಹೇಳು, ಮಲಗಬಾರದು ಮತ್ತು ನಿದ್ದೆ ಮಾಡಬಾರದು, ಆದರೆ ಮನೆಯಲ್ಲಿಯೇ ಓಡಾಡುತ್ತಿರಲಿ. ಅವನಿಗೆ ಇಷ್ಟವಾದದ್ದನ್ನೆಲ್ಲ ತಿನ್ನಲಿ. ಕೇವಲ ಈ ನಿರ್ದೇಶನಗಳನ್ನು ಪಾಲಿಸಲಿ. ಬಾಬಾರವರು ಕಾಕಾ ಸಾಹೇಬ್ ದೀಕ್ಷಿತ್ಗೂ ಸಹ ಆ ರಾತ್ರಿ ಹೇಳಿದರು, ಅವನು ನಿದ್ರೆ ಮಾಡಿಬಿಡುತ್ತಾನೆ, ಅವನನ್ನು ನಿದ್ರಿಸಲು ಬಿಡಬೇಡ. ಅದು ಹಾಗಿರಲಿ. ಅಷ್ಟೆಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಂಡ ಮೇಲೆ ಅವನ ಕಷ್ಟ ಮಾಯವಾಯಿತು. ಆದರೆ ಬೆರಳಿನಲ್ಲಿ ಸ್ವಲ್ಪ ವಿಷವಿದ್ದುದರಿಂದ ಉರಿಯುವಿಕೆ ಉಳಿಯಿತು. ಅನಂತರ ಅದು ಸಹ ಪೂರ್ತಿಯಾಗಿ ವಾಸಿಯಾಯಿತು. ಅಂತಹ ಭಯಂಕರ ಗಂಡಾಂತರ ದೂರವಾಗಿತು. ಸಾಯಿ ಮಾತೆಯು ಅದೆಷ್ಟು ಕರುಣಾಮಯಿ. ಸದಾ ಭಕ್ತರಿಗಾಗಿ ಮನಸ್ಸು ಕರಗಿ ಕೃಪೆ ತೋರುವಳು. ಮೇಲೆ ಹತ್ತಬೇಡ ನೀಚ ಪೂಜಾರಿ, ಅಂತಹ ಶಬ್ದ ಪ್ರಹಾರ ಬಾಬಾರವರಿಂದ ಬಂದಿತ್ತು. ಅವು ಅರ್ಥಪೂರಿತವಾಗಿದ್ದವೆ? ಇಲ್ಲ ಮಾಧವರಾವನನ್ನು ಉದ್ದೇಶಿಸಲ್ಪಟ್ಟಿದ್ದವೆ? ಇಲ್ಲ, ಅವು ಮಾಧವರಾವ್ಗಾಗಿ ಹೇಳಿದ್ದಲ್ಲ. ಆ ಮಾತುಗಳು ಅವನನ್ನು ಕಚ್ಚಿದ ಹಾವಿನ ವಿಷಕ್ಕೆ ನೀಡಿದ ಕಟ್ಟಪ್ಪಣೆಯಾಗಿತ್ತು. ನೀನು ಹತ್ತುವ ಧೈರ್ಯ ಮಾಡಬೇಡ. ಇವು ಸಾಯಿ ಮುಖದಿಂದ ಬಂದಂತಹ ಪ್ರಖರವಾದ ಆಜ್ಞೆಯಾಗಿತ್ತು. ಅದು ವಿಷ ಸಂಚಾರವನ್ನು ನಿಲ್ಲಿಸಿ ಒಂದೇ ಕಡೆ ನಿಲ್ಲುವಂತೆ ಮಾಡಿತು. ಅಷ್ಟು ಮಾತ್ರವೇ ಅಲ್ಲದೆ ನಡಿ ಕೆಳಗೆ, ಇಳಿ ಕೆಳಗೆ ಎಂಬುದು ಸಾಯಿಯ ಪಂಚಾಕ್ಷರಿ ಮಂತ್ರವಾಗಿ ವಿಷವನ್ನು ಕೂಡಲೇ ಕೆಳಗಿಳಿಯುವಂತೆ ಮಾಡಿತು. ಅಲ್ಲಿ ಬೇರೆ ಯಾವುದೇ ಸಾಧನವಿರಲಿಲ್ಲ. ಲೌಕಿಕ ಮಂತ್ರವಾದಿಯಾಗಲಿ ಪಂಚಾಕ್ಷರಿ ಮಂತ್ರ ಸಾಧಕನಾಗಲಿ ಇರಲಿಲ್ಲ. ಸಾಯಿಯು ಅಂತಹ ಭಕ್ತ ರಕ್ಷಕನಾಗಿದ್ದರು. ಅವರು ಎಲ್ಲ ಸಂಕಟಗಳನ್ನು ಕೂಡಲೇ ನಿವಾರಿಸುತ್ತಿದ್ದರು. ಅವರು ಯಾವುದೇ ಮಂತ್ರವನ್ನು ಉಪಯೋಗಿಸಲಿಲ್ಲ ಅಥವಾ ಮಂತ್ರಾಕ್ಷತೆಯನ್ನಾಗಲಿ ಪವಿತ್ರ ತೀರ್ಥವನ್ನಾಗಲಿ ಉಪಯೋಗಿಸಲಿಲ್ಲ. ಹಾಗಿದ್ದಲ್ಲಿ ವಿಷವು ಹೇಗೆ ಇಳಿಯಿತು? ಇದು ಒಂದು ಪವಾಡವಲ್ಲವೇ? ಸಂತರ ಮುಖದಿಂದ ಬಂದ ಉದ್ಗಾರವೇ ಸಾಕು. ಮಾಧವರಾವ್ಗೆ ಸರ್ಪ ಕಚ್ಚಿದುದನ್ನು ನಿವಾರಿಸಲು ಅವರ ಅನುಗ್ರಹಕ್ಕೆ ಸಮನಾದುದು ಮತ್ತೊಂದಿಲ್ಲ. ಈಗ ಹಿಂದಿನ ಅಧ್ಯಾಯದಲ್ಲಿ ಸೂಚಿಸಿದ್ದ ಕಥೆಯು ಅತಿ ರಸಭರಿತವಾಗಿಯೂ ಅದ್ಭುತವಾಗಿಯೂ ಇದೆ. ಶ್ರೋತೃಗಳು ಇದನ್ನು ಮೊದಲಿನಿಂದ ಕೊನೆಯವರೆಗೆ ಪೂರ್ಣವಾಗಿ ಗಮನವಿಟ್ಟು ಕೇಳಲಿ. ಈ ಚರಿತ್ರೆಯು
ನಾನು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದ ಕಥೆಗಿಂತಲೂ ಅತ್ಯದ್ಭುತವಾಗಿದೆ. ಶ್ರೋತೃಗಳಿಗೆ ಸಾಯಿಯು ಯಾವ ರೀತಿ ಚತುರತೆಯನ್ನು ಅಭ್ಯಾಸ ಮಾಡಿಸುತ್ತಿದ್ದರು ಎಂಬುದನ್ನು ತಿಳಿಸಲಾಗುವುದು. ಈ ಸ್ವಾರಸ್ಯವಾದ ಕಥೆಗಳನ್ನು ಕೇಳುತ್ತಾ ಇದ್ದರೆ ಗುರುವಿನ ಮಾತುಗಳು ಮನಸ್ಸಿನ ಮೇಲೆ ಅಚ್ಚೊತ್ತಿ ಪ್ರಭಾವವನ್ನು ಬೀರುತ್ತವೆ. ಸತ್ಕರ್ಮ, ದುಷ್ಕರ್ಮ ಮತ್ತು ಅಕರ್ಮಗಳ ಕರ್ತೃತ್ವ ಮಾಯವಾಗುತ್ತದೆ ಮತ್ತು ಗುರುಚರಣಗಳಲ್ಲಿ ಭಕ್ತಿ ನೆಲೆಸುವಂತೆ ಮಾಡುತ್ತದೆ. ಮಾಯೆಯನ್ನು ನಾಶಪಡಿಸಲು ಅತಿ ಸುಲಭವಾದ ಉಪಾಯವೆಂದರೆ ಸಾಯಿಯ ಚರಣಗಳನ್ನು ಹೃದಯದಲ್ಲಿ ಸ್ಮರಿಸುವುದು. ಮುಕ್ತಿಗೆ ಇದು ಸಾಧನ. ಮಾಯೆಯು ಶಕ್ತಿಹೀನವಾಗಿ ಮಾಯವಾಗುತ್ತದೆ. ಸಂಸಾರದ ಭಯವು ಅತಿ ಉದ್ದಂಡವಾಗಿರುತ್ತದೆ. ಅದು ಉದ್ಭವಿಸಲು ಮಾಯೆಯೇ ಕಾರಣ. ಈ ಚರಿತ್ರೆಗಳನ್ನು ಆಲಿಸುವುದರಿಂದ ಮಾಯೆ ನಾಶವಾಗಿ ಅಖಂಡವಾದ ಆನಂದವನ್ನು ಉಂಟು ಮಾಡುತ್ತದೆ. ಒಮ್ಮೆ ಶಿರಡಿಯಲ್ಲಿ ಕಾಲರ ಮಹಾಮಾರಿಯು ಹರಡಿತು. ಹಳ್ಳಿಗರು ಅಂತರಂಗದಲ್ಲೇ ಭಯಭೀತರಾದರು. ಸಮಾಜದ ಒಮ್ಮತದಂತೆ ಶಿರಡಿಯ ಎಲ್ಲ ರಹಸ್ಯ ದಾರಿಗಳನ್ನು ಮುಚ್ಚಲಾಯಿತು. ಕಾಲರ ಮಹಾಮಾರಿಯು ಅತಿ ಭಯಂಕರವಾಗಿತ್ತು. ಹಳ್ಳಿಯವರು ಬಹಳ ಭಯಭೀತರಾಗಿದ್ದರು. ಪರಸ್ಥಳದ ಜನರು ಒಳಗೆ ಪ್ರವೇಶಿಸದಂತಾಯಿತು. ಆದ್ದರಿಂದ ಎಲ್ಲ ವ್ಯವಸಾಯಗಳು ನಿಂತು ಹೋದವು. ಕಾಲರಾನಿಂದ ಸಾವುಗಳು ಮುಂದುವರಿಯುತ್ತಿರುವವರೆಗೆ ಯಾವುದೇ ಕುರಿಯನ್ನು ಕಡಿಯಬಾರದೆಂದು, ಯಾವುದೇ ವಾಹನಗಳನ್ನು ಹಳ್ಳಿಯೊಳಗೆ ಪ್ರವೇಶಿಸಲು ಅನುಮತಿಸಬಾರದೆಂದು ನಿರ್ಧರಿಸಿದರು. ಪ್ರತಿಯೊಬ್ಬರೂ ಈ ನಿಯಮವನ್ನು ಪಾಲಿಸಬೇಕಾಗಿತ್ತು. ಬಾಬಾರವರು ಹಳ್ಳಿಯವರ ಈ ಭೋಳೆ ಸ್ವಭಾವದ ವರ್ತನೆಯನ್ನು ಇಷ್ಟಪಡಲಿಲ್ಲ. ಅವರ ದೃಷ್ಟಿಯಲ್ಲಿ ಈ ಮೂರ್ಖ ಅಭಿಪ್ರಾಯ ಜನರ ಕುಕಲ್ಪನೆಯಿಂದ ಉಂಟಾಗಿದ್ದಿತು. ಒಂದು ಕಡೆ ಹಳ್ಳಿಯವರು ಈ ನಿರ್ಧಾರ ತೆಗೆದುಕೊಂಡಿದ್ದರು, ಮತ್ತೊಂದು ಕಡೆ ಬಾಬಾರವರು ಅವರ ಉದ್ದೇಶವನ್ನೇ ಉಲ್ಲಂಘಿಸಿದ್ದರು. ಅದು ಹೇಗೆ ಮತ್ತು ಯಾವ ರೀತಿ ಅದನ್ನು ಮಾಡಿದರು ಎಂಬುದನ್ನು ಗಮನವಿಟ್ಟು ಕೇಳಿ. ಹಳ್ಳಿಗರು ಗ್ರಾಮ ಪಂಚಾಯತಿಯ ಈ ನಿರ್ಧಾರವನ್ನು ಸಾಚಾರ ಪೂರ್ವಕವಾಗಿ ಪಾಲಿಸಿದರು. ಯಾರಾದರೂ ಕಿಂಚಿತ್ತಾದರೂ ನಿಯಮ ಭಂಗ ಮಾಡಿದಲ್ಲಿ ಅದಕ್ಕೆ ಶಿಕ್ಷೆ ರೂಪ ದಂಡ ನೀಡಿಯೇ ಬಿಡುಗಡೆ ಹೊಂದಬೇಕಾಗಿತ್ತು. ಬಾಬಾರವರಿಗೆ ಈ ದಂಡದ ಭಯವಿರಲಿಲ್ಲ. ಅವರು ಸದಾ ಸರ್ವದಾ ನಿರ್ಭಯರಾಗಿಯೇ ಇರುತ್ತಿದ್ದರು. ಅವರು ಹರಿಚರಣಗಳಲ್ಲಿ ಲೀನವಾಗಿ ಮೃತ್ಯುವನ್ನು ಜಯಿಸಿದವರಾಗಿದ್ದರು. ಒಂದು ದಿನ ಕಟ್ಟಿಗೆಯನ್ನು ತುಂಬಿಸಿಕೊಂಡಿದ್ದ ಒಂದು ಗಾಡಿ ಬೇರೆ ಊರಿನಿಂದ ಈ ಊರಿನ ಸರಹದ್ದಿಗೆ ಬಂದಿತು. ಇದು ಗ್ರಾಮಸ್ಥರ ಚಿಂತೆಗೆ ಕಾರಣವಾಯಿತು. ಜನರು ಪರಸ್ಪರ ಜಗಳವಾಡಲು ಪ್ರಾರಂಭಿಸಿದರು. ಗ್ರಾಮಸ್ಥರಿಗೆ ಕಟ್ಟಿಗೆಯ ಕೊರತೆ ಇದೆ ಎಂದು ತಿಳಿದಿತ್ತು. ಆದರೆ ನಿಯಮವನ್ನು ಉಲ್ಲಂಘಿಸುವುದು ಅನುಚಿತವಾದದ್ದು. ಆದ್ದರಿಂದ ಎಲ್ಲರೂ ತೀವ್ರ ಚಿಂತಿತರಾದರು. ಅವರು ಗಾಡಿಯ ಚಾಲಕನ ಕಡೆ ತಿರುಗಿ ಗಾಡಿಯನ್ನು ಹಿಂದಕ್ಕೆ ಕಳಿಸಲು ಪ್ರಾರಂಭಿಸಿದರು. ಬಾಬಾರವರಿಗೆ ಈ ವಿಷಯ ತಿಳಿಯಿತು. ಕೂಡಲೇ ಆ ಸ್ಥಳಕ್ಕೆ ಧಾವಿಸಿದರು. ಅವರು ಗಾಡಿಯ ಮುಂದೆ ಅಡ್ಡ ನಿಂತರು. ಇದು ಗಾಡಿಯ ಚಾಲಕನಿಗೂ ಧೈರ್ಯ ತುಂಬಿತು. ಗ್ರಾಮಸ್ಥರ ದುರಾಗ್ರಹವು ಮುರಿಯಿತು. ಗಾಡಿಯನ್ನು ಹಳ್ಳಿಯ ಸರಹದ್ದಿನ ಒಳಗಡೆಗೆ ಬಿಡಲಾಯಿತು. ಅಲ್ಲಿಂದ ಮಸೀದಿಯ ಪ್ರಾಂಗಣದ ಗೇಟಿನವರೆಗೆ ತರಲಾಯಿತು. ಎಲ್ಲ ಕಟ್ಟಿಗೆಯನ್ನು ಅಂಗಳದಲ್ಲಿ ಜೋಡಿಸಲಾಯಿತು. ಯಾರ ಮುಖದಿಂದಲೂ ಚಕಾರವಾಗಲಿ ಏನೇ ಶಬ್ದವಾಗಲಿ ಹೊರಬರಲಿಲ್ಲ. ಗ್ರೀಷ್ಮ, ಶರತ್, ಹೇಮಂತ, ವರ್ಷ, ವಸಂತ, ಬೇಸಿಗೆ ಕಾಲವಾಗಲಿ, ಮಳೆಗಾಲವಾಗಲಿ ಅಥವಾ ವಸಂತ ಕಾಲವಾಗಲಿ, ದಿನದ 24 ಗಂಟೆಗಳು ಮಸೀದಿಯಲ್ಲಿ ಬಾಬಾರವರು ಪವಿತ್ರ ಧ್ವನಿಯನ್ನು ಪ್ರಜ್ವಲಿಸುತ್ತಿದ್ದರು. ಬಾಬಾರವರ ನಿರ್ಧಾರ ಅದೆಷ್ಟು ವಿಚಿತ್ರ! ಅಗ್ನಿಹೋತ್ರಿಗಳು ಅಗ್ನಿಹೋತ್ರವನ್ನು ಆಚರಿಸುವಂತೆ ಬಾಬಾರವರ ಪವಿತ್ರ ಧ್ವನಿಯು ಮಸೀದಿಯಲ್ಲಿ ಹಗಲು ರಾತ್ರಿ ಉರಿಯುತ್ತಲಿತ್ತು. ಧ್ವನಿಯನ್ನು ಉರಿಸುತ್ತಾ ಇಡಲು ಬಾಬಾರವರು ಕಟ್ಟಿಗೆಯನ್ನು ಕೊಂಡುಕೊಳ್ಳುತ್ತಿದ್ದರು ಮತ್ತು ಅವುಗಳನ್ನು ಮಸೀದಿಯ ಅಂಗಳದ ಒಂದು ಗೋಡೆಗೆ ಒರಗಿಸಿ ಶೇಖರಿಸಿಡುತ್ತಿದ್ದರು. ವಾರದ ಸಂತೆಯ ಸಮಯವನ್ನು ನೆನಪಿಸಿಕೊಂಡು ಬಾಬಾರವರು ಕಟ್ಟಿಗೆಯನ್ನು ಸಂಗ್ರಹಿಸುತ್ತಿದ್ದರು. ನೆರೆಹೊರೆಯವರಿಗೂ ಅದರ ಮೇಲೆ ಕಣ್ಣಿತ್ತು. ಅದು ಅವರ ಸ್ವಾರ್ಥಕ್ಕಾಗಿತ್ತು. ಸಾಧು ಸ್ವಭಾವದವರು ಸಿಗುವುದು ದುರ್ಲಭ. ಬಾಬಾ, ಒಲೆ ಉರಿಸಲು ಕಟ್ಟಿಗೆ ಇಲ್ಲ ಮತ್ತು ಕಟ್ಟಿಗೆ ಇಲ್ಲದೆ ಒಲೆ ಹೊತ್ತಿಸಲು ಸಾಧ್ಯವಿಲ್ಲ. ಈ ರೀತಿ ನುಡಿದಂತಹ ಸ್ವಾರ್ಥಿಗಳಿಗೂ ಬಾಬಾರವರು ಕಟ್ಟಿಗೆ ಹಂಚುತ್ತಿದ್ದರು. ಆ ಅಂಗಳಕ್ಕೆ ಯಾವುದೇ ಬಾಗಿಲು ಇರಲಿಲ್ಲ. ಸ್ವಭಾವತಃ ಸ್ವಾರ್ಥಿಗಳು, ದುಷ್ಟರು ಆಗಿದ್ದವರಿಗೆ ಸದವಕಾಶ ದೊರಕಿತು. ಬಾಬಾರವರು ಅತ್ಯಂತ ಪರೋಪಕಾರಿಯಾಗಿದ್ದರು. ಅವರ ದೊಡ್ಡತನವನ್ನು ಹೀಗೆ ವಿವರಿಸುವುದು:
ಹೊರನೋಟಕ್ಕೆ ಅವರು ಒರಟಾಗಿ ಕಂಡರೂ ಅಂತರಂಗದಲ್ಲಿ ಅತಿ ಸೌಮ್ಯರು. ಅವರ ಮಹಿಮೆಯು ಅಗಾಧ ಮತ್ತು ವರ್ಣನಾತೀತ. ಮಾತುಗಳು ದೀನ ಭಾವದಿಂದ ಅವರ ಚರಣಗಳಲ್ಲಿ ನಮಿಸಿ ಲೀನವಾಗುತ್ತವೆ. ಅವರು ಇಡೀ ವಿಶ್ವದಲ್ಲೆಲ್ಲ ಪರಮಾತ್ಮನೇ ವ್ಯಾಪಿಸಿರುವುದನ್ನು ನೋಡಿದರು. ಅವನನ್ನು ಸದಾ ಮನದಲ್ಲಿಯೇ ಧಾರಣ ಮಾಡಿ ಯಾರನ್ನೂ ಶತ್ರುಭಾವದಿಂದ ನೋಡಲಿಲ್ಲ. ಅವರು ಸರ್ವ ಸೃಷ್ಟಿಯಲ್ಲೂ ವ್ಯಾಪಿಸಿರುವರು. ದಶ ದಿಕ್ಕುಗಳಲ್ಲಿಯೂ ಮುಂದೆ ಮತ್ತು ಹಿಂದೆ ಎಲ್ಲ ಕಡೆ ಇರುವರು. ಅವರು ಯಾರ ಮೇಲೆಯೂ ವಕ್ರ ದೃಷ್ಟಿ ಬೀರಿ ಕಷ್ಟ ನೀಡಿದವರಲ್ಲ. ಸಂಪೂರ್ಣ ವೈರಾಗ್ಯ ಹೊಂದಿದ್ದರು. ಕೇವಲ ಒಬ್ಬ ಸಾಮಾನ್ಯ ಗೃಹಸ್ಥನ ರೀತಿಯಲ್ಲಿ ವರ್ತಿಸುತ್ತಿದ್ದರು ಮತ್ತು ಇತರ ಜನರಿಗೆ ಒಂದು ಉದಾಹರಣೆ ಹಾಕಿಕೊಟ್ಟಿದ್ದರು. ಆತ್ಮದ ಮಹಾತ್ಮೆಯು ಅದೆಷ್ಟು ಅವರ್ಣನೀಯ! ಅದನ್ನು ಕೇಳಿದರೆ ಯಾರಾದರೂ ಆಶ್ಚರ್ಯಚಕಿತನಾಗುವನು ಮತ್ತು ಭಕ್ತರಲ್ಲಿ ಅನುರಾಗವನ್ನು ಬೆಳೆಸಿಕೊಳ್ಳುವನು. ಇದೇ ಅವತಾರದ ಸಾರ್ಥಕತೆಯು. ಅವರು ದೀನರ ಬಗ್ಗೆ ಇಟ್ಟ ವಾತ್ಸಲ್ಯ ಅತುಲವಾದುದು. ಅವರಿಗೆ ಮಕ್ಕಳೆಂದರೆ ಪ್ರಾಣ. ಇದಕ್ಕೆ ಕೋಟ್ಯಾನುಕೋಟಿ ಉದಾಹರಣೆಗಳಿದ್ದು ಒಂದಾದ ಮೇಲೊಂದು ಎಣಿಸುತ್ತಾ ಹೋಗಬಹುದು. ಅವರು ಎಂದಿಗೂ ಉಪವಾಸ ಮೊದಲಾದ ವಿಧಿವಿಧಾನಗಳನ್ನು ಆಚರಿಸುತ್ತಿರಲಿಲ್ಲ. ಅವರು ಹಠಯೋಗವನ್ನು ಅಭ್ಯಾಸ ಮಾಡಲು ಪ್ರಯತ್ನಿಸಲಿಲ್ಲ. ಅವರಿಗೆ ರುಚಿಕರವಾದ ಊಟದ ಮೇಲೆ ಆಶೆ ಇರಲಿಲ್ಲ. ಬಹಳ ಮಿತವಾಗಿ ತಿನ್ನುತ್ತಿದ್ದರು. ಅವರು ನಿಯಮಿತ ಮನೆಗಳಿಗೆ ಮಾತ್ರ ಹೋಗಿ ಭಿಕ್ಷೆ ಬೇಡುತ್ತಿದ್ದರು. ಒರಟಾದ ಒಣಗಿದ ರೊಟ್ಟಿ ಬೇಡುತ್ತಿದ್ದರು. ಈ ಭಿಕ್ಷೆ ಅವರ ನಿತ್ಯ ಆಹಾರ. ಅವರು ಯಾವುದೇ ನಿರ್ದಿಷ್ಟ ಆಹಾರವನ್ನು ಬೇಡುತ್ತಿರಲಿಲ್ಲ. ಅವರು ತಮ್ಮ ನಾಲಿಗೆಗೆ ದಾಸರಾಗಿರಲಿಲ್ಲ. ಸಿಹಿ ತಿಂಡಿಗಾಗಿ ಕಾತರರಾಗಿರುತ್ತಿರಲಿಲ್ಲ ಹಾಗೂ ಸಂಪೂರ್ಣ ಸಂತುಷ್ಟಿಯಿಂದ ಇರುತ್ತಿದ್ದರು. ಏನಾದರೂ ಭಿಕ್ಷೆ ಸಿಗಲಿ ಬಿಡಲಿ ತೃಪ್ತರಾಗಿರುತ್ತಿದ್ದರು. ಈ ರೀತಿ ಪ್ರತಿಯೊಬ್ಬರೂ ಪ್ರಾಣಧಾರಣೆ ಮಾಡಬೇಕು. ಮುಕ್ತಿಗೆ ಮತ್ತು ಜ್ಞಾನೋದಯಕ್ಕೆ ಕಾರಣವಾದ ಈ ದೇಹವನ್ನು ರಕ್ಷಿಸುವುದಕ್ಕಾಗಿ ಮಾತ್ರ ಆಹಾರ ಸೇವಿಸಿ ಬದುಕಬೇಕು. ಅದಕ್ಕಾಗಿ ಸದಾ ನಿರಭಿಮಾನದಿಂದ ವರ್ತಿಸಿರಿ. ಯಾರು ಈ ಪರಮ ಶಾಂತಿಯನ್ನು ಆಭೂಷಣವನ್ನಾಗಿ ಮಾಡಿಕೊಂಡಿರುವರೋ ಅವರಿಗೆ ನೆಕ್ಲೇಸುಗಳಾಗಲಿ ಹಾರಗಳಾಗಲಿ ಏಕೆ ಬೇಕು? ಅವರಿಗೆ ಗಂಧದ ಅಥವಾ ಪವಿತ್ರ ವಿಭೂತಿಯ ಅವಶ್ಯಕತೆಯೂ ಇಲ್ಲ, ಅಥವಾ ವಿಧಿಪೂರ್ವಕ ಅರ್ಚನೆಯೂ ಬೇಕಿಲ್ಲ. ಶ್ರೀ ಸಾಯಿಯು ಪೂರ್ಣ ಬ್ರಹ್ಮ. ಈ ವ್ಯಾಖ್ಯಾನವು ಬೋಧಕ ಮತ್ತು ಅತಿ ಪಾವನ ಮತ್ತು ಭಕ್ತಿ ಪ್ರಧಾನವೂ ಆಗಿದೆ. ಸಾವಧಾನದಿಂದ ಆಲಿಸುವವರು ಜನನ ಮರಣಗಳೆಂಬ ಭವಬಂಧನದಿಂದ ಮುಕ್ತರಾಗುತ್ತಾರೆ. ಹೆಚ್ಚು ಹೆಚ್ಚಾಗಿ ಭಾವಾರ್ಥದಲ್ಲಿ ಒಂದಾಗುವ ಭಕ್ತರಿಗೆ ಸಾಯಿಯ ಭಂಡಾರವೇ ತೆರೆಯುತ್ತದೆ. ಕುತರ್ಕಿಗಳು ಅದನ್ನು ಅರಿಯಲು ಸಾಧ್ಯವಿಲ್ಲ. ಆದರೆ ನಿರಾಡಂಬರದ ಮತ್ತು ಮುಗ್ಧರಾದ ಭಕ್ತರು ಪ್ರೀತಿಯಿಂದ ಆನಂದಿಸಬಲ್ಲರು. ಈಗ ಮತ್ತೊಂದು ಚರಿತ್ರೆಯೊಂದಿಗೆ ಮುಂದುವರಿಸೋಣ. ಶ್ರೋತೃಗಳು ಏಕಾಗ್ರ ಚಿತ್ತರಾಗಿ ಕೇಳಿದಲ್ಲಿ ಅದು ಪ್ರೇಮವನ್ನು ಸ್ಫುರಿಸುತ್ತವೆ ಮತ್ತು ಆನಂದಾಶ್ರುಗಳಿಂದ ನಯನಗಳು ತುಂಬಿ ಬರುತ್ತವೆ. ಬಾಬಾರವರ ಚತುರತೆ ಅದೆಷ್ಟು ಅಪೂರ್ವ! ಅವರ ಯುಕ್ತಿ ಪ್ರಯುಕ್ತಿಗಳು ಎಂತಹ ಮಾರ್ಗಗಳು! ಸದ್ಭಕ್ತಿಯ ಬಗ್ಗೆ ಅರಿತವರು ಮಾತ್ರ ಅದರ ಅನುಭವ ಪಡೆಯಬಲ್ಲರು. ಈ ಸಾಯಿ ಚರಿತ್ರೆಯು ಅಮೃತಪಾನದ ರೀತಿ. ಆದರದಿಂದ ಆಲಿಸಿರಿ. ಗುರುಚರಣಗಳಲ್ಲಿ ಮನವಿಟ್ಟು ಕಥೆಯ ಮುಂದಿನದನ್ನು ಲಕ್ಷ್ಯವಿಟ್ಟು ಕೇಳಿರಿ. ಈ ಕಥೆಯು ಅಪೂರ್ವವಾದ ರಸದೌತಣ. ಶ್ರೋತೃಗಳು ಅದನ್ನು ಸೇವಿಸಲು ಆತುರ ಪಡಬಾರದು. ಪದಾರ್ಥಗಳ ಅಪೂರ್ವತೆಯನ್ನು ಒಂದೊಂದಾಗಿ ಯಥೇಚ್ಛವಾಗಿ ಅನುಭವಿಸಿ ಹೊಸತನವನ್ನು ಪಡೆಯಬೇಕು. ಗಾಡಿಯ ಕಥೆ ಸಾಕಿಷ್ಟು. ಮೇಕೆಯ ಕಥೆಯು ಇನ್ನೂ ವಿಶೇಷವಾಗಿದೆ. ಶ್ರೋತೃಗಳು ಆಶ್ಚರ್ಯಚಕಿತರಾಗುವರು ಮತ್ತು ಗುರುಭಕ್ತರು ಆನಂದ ತುಂದಿಲರಾಗುವರು. ಒಮ್ಮೆ ಒಂದು ಕೌತುಕ ನಡೆಯಿತು. ಯಾರೋ ಒಬ್ಬರು ಒಂದು ಮೇಕೆಯನ್ನು ತೆಗೆದುಕೊಂಡು ಬಂದರು. ಅದಾದರೋ ನಿತ್ರಾಣವಾಗಿ ಮರಣಾಸನ್ನವಾಗಿತ್ತು. ಜನರು ಅದನ್ನು ನೋಡಲು ಅಲ್ಲಿಗೆ ಬಂದರು. ಸಾಯಿ ಮಾತೆಯು ರಕ್ಷಕರಿಲ್ಲದವರಿಗೆ ಮಾಲೀಕರಾಗಿದ್ದರು. ರೋಗ ಪೀಡಿತರು ಅಥವಾ ತ್ಯಜಿಸಲ್ಪಟ್ಟವರು ಅಥವಾ ಪೀಡನೆಗೊಳಗಾದವರು ಮಸೀದಿಯಲ್ಲಿ ಆಶ್ರಯ ಪಡೆಯುತ್ತಿದ್ದರು. ಆಗ ಆ ಸಮಯದಲ್ಲಿ ಬಡೇ ಬಾಬಾರವರ ಹತ್ತಿರ ಇದ್ದರು. ಬಾಬಾ ಹೇಳಿದರು, ಅದನ್ನು ಬಲಿ ಕೊಡು, ಒಂದೇ ಏಟಿನಲ್ಲಿ ಸಾಗಿಸು. ಬಡೇ ಬಾಬಾರವರು ಅದೆಷ್ಟು ಪ್ರಮುಖರು! ಅವರ ನಿತ್ಯ ಆಸನವೇ ಬಾಬಾರವರ ಬಲಗಡೆ ಇತ್ತು. ಬಾಬಾರವರು ಚಿಲುಮೆ ಸೇದುವಾಗಲೂ ಬಡೇ ಬಾಬಾ ಸೇದಿದ ನಂತರವೇ ತಾವು ಸೇದುತ್ತಿದ್ದರು. ಬಡೇ ಬಾಬಾ ಅದೆಂತಹ ವ್ಯಕ್ತಿ ಎಂದರೆ ಅವರಿಲ್ಲದೆ ಬಾಬಾರವರು ಒಂದು ಹೆಜ್ಜೆಯನ್ನು ಇಡುತ್ತಿರಲಿಲ್ಲ. ಅವರು ಊಟ ಮಾಡದಿದ್ದರೆ
ಬಾಬಾರವರು ಏನು ಆಹಾರ ತೆಗೆದುಕೊಳ್ಳುತ್ತಿರಲಿಲ್ಲ. ಒಮ್ಮೆ ದೀಪಾವಳಿ ಹಬ್ಬದಲ್ಲಿ ಎಲ್ಲ ಮೃಷ್ಟಾನ್ನಗಳನ್ನು ಬಡಿಸಿದ ಮೇಲೆ ಜನರು ಅವರವರ ಜಾಗಗಳಲ್ಲಿ ಕುಳಿತಿದ್ದರು. ಬಡೇ ಬಾಬಾರವರು ಯಾವುದೋ ವಿಷಯಕ್ಕೆ ಬೇಸರಗೊಂಡು ಅಲ್ಲಿಂದ ಎದ್ದು ಹೊರಟು ಹೋದರು. ಬಡೇ ಬಾಬಾರವರು ಪಂಕ್ತಿ ಬಿಟ್ಟಿದ್ದಕ್ಕೆ ಸಾಯಿಬಾಬಾರವರು ಊಟವನ್ನು ತಿರಸ್ಕರಿಸಿದರು ಮತ್ತು ಸಾಯಿಬಾಬಾರೇ ಒಂದು ತುತ್ತು ಆಹಾರವನ್ನು ತೆಗೆದುಕೊಳ್ಳದೆ ಇರುವಾಗ ಇತರರು ಹೇಗೆ ತಾನೇ ಊಟ ಮಾಡುತ್ತಾರೆ? ಪರಿಣಾಮವಾಗಿ ಪ್ರತಿಯೊಬ್ಬರೂ ಕಾಯಬೇಕಾಯಿತು. ಬಡೇ ಬಾಬಾರವರನ್ನು ಹುಡುಕಿ ಹಿಂದಕ್ಕೆ ಕರೆತಂದರು. ಅವರು ಪಂಕ್ತಿಯಲ್ಲಿ ಕುಳಿತ ನಂತರವೇ ಬಾಬಾರವರು ಊಟ ಮಾಡಿದರು. ಈಗ ಅದನ್ನು ಪಕ್ಕಕ್ಕೆ ಇಟ್ಟು ವರ್ತಮಾನದ ಕಥೆಗೆ ಬನ್ನಿ. ಶ್ರೋತೃಗಳಿಗೆ ಬಡೇ ಬಾಬಾರವರ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕೆನ್ನಿಸಿದೆ. ಇದನ್ನು ಅಡ್ಡಕತೆ ಎಂದು ಪರಿಗಣಿಸಬೇಡಿ. ಬಡೇ ಬಾಬಾರವರ ಅತಿಥಿಯಾಗಿದ್ದರು. ಊಟ ಬಡಿಸುತ್ತಿರುವ ಸಮಯದಲ್ಲಿ ಅವರು ಸಭಾಮಂಟಪದಲ್ಲಿ ತಮ್ಮನ್ನು ಕರೆಯುವೆರೆಂದು ಕಾಯುತ್ತಿರುತ್ತಿದ್ದರು. ಜನರು ಎರಡು ಪಂಕ್ತಿಗಳಲ್ಲಿ ಎದುರು ಬದುರು ಕುಳಿತುಕೊಂಡರು. ಬಾಬಾರವರು ಮಧ್ಯದಲ್ಲಿ ವಿರಾಜಮಾನರಾಗಿದ್ದರು. ಬಡೇ ಬಾಬಾರವರಿಗಾಗಿ ಬಾಬಾರವರ ಪಕ್ಕದಲ್ಲಿ ಎಡಗಡೆ ಸ್ಥಳ ನಿಗದಿಪಡಿಸಲಾಗಿತ್ತು. ನೈವೇದ್ಯವಾಗಿ ಸಮರ್ಪಿಸಿದ ಆಹಾರವನ್ನು ಎಲ್ಲ ತಟ್ಟೆಗಳಿಗೂ ಬಡಿಸಲಾಯಿತು. ಅನಂತರ ತಟ್ಟೆಗಳನ್ನು ಸಾಲಾಗಿ ಇಡಲಾಯಿತು. ಭೋಜನ ಮಾಡುವವರು ಊಟದ ಸಮಯದಲ್ಲಿ ತಮ್ಮ ತಮ್ಮ ಜಾಗದಲ್ಲಿಯೇ ಕುಳಿತರು. ಅನಂತರ ಬಾಬಾರವರು ಅತ್ಯಾದರದಿಂದ ತಾವೇ ಸ್ವತಃ ಉಚ್ಚ ಸ್ವರದಿಂದ ಬಡೆಮಿಯಾ ಎಂದು ಕರೆದರು. ಅನಂತರ ಅವರು ಅವಸರವಾಗಿ ನಮಸ್ಕರಿಸುತ್ತಾ ಬಂದರು. ಅನ್ನದ ಮೇಲೆ ನಿಷ್ಕಾರಣವಾಗಿ ಕೋಪಗೊಂಡಿರುವವರನ್ನು ಏಕೆ ಗೌರವಿಸಬೇಕು? ಅನ್ನಕ್ಕೆ ಅಪಮಾನ ಮಾಡಿದವರನ್ನು ಇಷ್ಟೊಂದು ಸನ್ಮಾನ ಏಕೆ ಮಾಡಬೇಕು? ಅದು ಬಾಬಾರವರು ಲೋಕ ಸಂಗ್ರಹ ರೀತಿಯಲ್ಲಿ ಅಷ್ಟೊಂದು ಜನರು ಸೇರಿರುವಾಗ ಅತಿಥಿಯನ್ನು ಪಂಕ್ತಿಯಲ್ಲಿ ಸೇರಿಸದೆ ತಾವು ಮಾತ್ರ ಊಟ ಮಾಡುವುದು ಸರಿಯಲ್ಲ ಎಂಬುದನ್ನು ಸ್ವಯಂ ಆಚರಿಸಿ ತೋರಿಸಿದರು. ಬಾಬಾರವರು ಎಂದಿಗೂ ಗೃಹಸ್ಥ ಧರ್ಮ ಕರ್ಮದ ಮರ್ಯಾದೆಯನ್ನು ಉಲ್ಲಂಘಿಸುತ್ತಿರಲಿಲ್ಲ. ಅದರಿಂದ ಭಕ್ತರ ಕಷ್ಟಗಳನ್ನು ತಡೆಯಬಹುದಾಗಿತ್ತು. ಅವರು ತಾವೇ ಅದನ್ನು ಪಾಲನೆ ಮಾಡುತ್ತಿದ್ದರು. ಅತಿಥಿ ಸತ್ಕಾರದಿಂದ ಇಷ್ಟಾರ್ಥ ಸಿದ್ಧಿಯಾಗುವುದು ಮತ್ತು ಅದರಿಂದ ಅನಿಷ್ಟ ನಿವೃತ್ತಿಯಾಗುವುದು. ಅದನ್ನು ತಿರಸ್ಕರಿಸಿದಲ್ಲಿ ಮಾರ್ಗವು ನಿಶ್ಚಯವಾಗಿಯೂ ವಿಘ್ನಗಳಿಂದ ಪೀಡಿತವಾಗುತ್ತದೆ. ಆದ್ದರಿಂದ ಸಜ್ಜನರು ಸದಾ ಈ ನಿಯಮಗಳನ್ನು ಪಾಲಿಸುತ್ತಾರೆ. ಒಬ್ಬ ಅತಿಥಿಯು ಊಟ ಮಾಡದೆ ಹೊರಟು ಹೋದರೆ ಅದು ಪುತ್ರ, ಪಶು, ಧನ, ಧಾನ್ಯಗಳು ವಿನಾಶವಾದಂತೆ. ಅತಿಥಿಯು ಹಸಿವಿನಿಂದ ಹೋದಲ್ಲಿ ಅದು ಅನರ್ಥಕ್ಕೆ ಆಮಂತ್ರಣ ಕೊಟ್ಟಂತೆಯೇ ಸರಿ. ಸಾಯಿ ಸಮರ್ಥರು ಅವರಿಗೆ 50 ರೂಪಾಯಿಗಳ ದಕ್ಷಿಣೆಯನ್ನು ಕೊಡುತ್ತಿದ್ದರು. ಅತಿಥಿ ಹೋಗುವಾಗ 100 ಹೆಜ್ಜೆ ಜೊತೆಗೆ ಹೋಗುತ್ತಿದ್ದರು. ಮೊದಲು ಬಡೇ ಬಾಬಾರವರನ್ನು ಮೇಕೆಯನ್ನು ಸಾಯಿಸಲು ಕೇಳಿದಾಗ ಅವರ ಬಾಯಿಯಿಂದ ಬಂದ ಮೊದಲ ಮಾತು, ಇದನ್ನು ಅನವಶ್ಯಕವಾಗಿ ಏಕೆ ಕೊಲ್ಲಬೇಕು? ಮಾಧವರಾವ್ ಅಲ್ಲಿದ್ದನು. ಬಾಬಾರವರು ಅವನಿಗೆ ಆಜ್ಞಾಪಿಸಿದರು, ಶ್ಯಾಮ, ನೀನು ಒಂದು ಕತ್ತಿಯನ್ನು ತೆಗೆದುಕೊಂಡು ಬಾ, ಈ ಮೇಕೆಯನ್ನು ಕೊಲ್ಲೋಣ, ಹೋಗು ಈಗ. ಮಾಧವರಾವ್ ಒಬ್ಬ ನಿಷ್ಠಾವಂತ ಭಕ್ತನಾಗಿದ್ದನು. ಅವನು ರಾಧಾಕೃಷ್ಣ ಬಾಯಿಯ ಹತ್ತಿರ ಹೋಗಿ ಒಂದು ದೊಡ್ಡ ಕತ್ತಿಯನ್ನು ತೆಗೆದುಕೊಂಡು ಬಂದು ಅದನ್ನು ಬಾಬಾರವರ ಮುಂದಿಟ್ಟನು. ಮಾಧವರಾವ್ ಆ ದೊಡ್ಡ ಕತ್ತಿಯನ್ನು ಕಷ್ಟದಿಂದ ತಂದರೂ ಸಹ ಕತ್ತಿ ಇಲ್ಲದ ಅವನನ್ನು ನೋಡಿದ್ದರೆ ಬಾಬಾರವರ ಮನಸ್ಸಿಗೆ ತೃಪ್ತಿಯಾಗುತ್ತಿರಲಿಲ್ಲ. ಅದೇ ಸಮಯಕ್ಕೆ ರಾಧಾಕೃಷ್ಣ ಬಾಯಿಯು ಈ ವಿಷಯವನ್ನು ಅರಿತು ಆ ದೊಡ್ಡ ಕತ್ತಿಯನ್ನು ಹಿಂದಕ್ಕೆ ತರಿಸಿಕೊಂಡಳು. ಏಕೆಂದರೆ ಅವಳ ಅಂತರಂಗದಲ್ಲಿ ಕರುಣೆ ಉಂಟಾಯಿತು. ಅನಂತರ ಮಾಧವರಾವ್ನು ಮತ್ತೊಂದು ಕತ್ತಿಯನ್ನು ತರಲು ಹೊರಟನು. ಅವನು ವಾಡಾದಲ್ಲಿಯೇ ಉಳಿದು ಹಿಂತಿರುಗಲು ನಿಧಾನಿಸಿದನು. ಅವನ ಕೈಯಾರೆ ಹತ್ಯೆ ನಡೆಯಬಾರದು ಎಂಬುದು ಅದರ ಉದ್ದೇಶ. ಅನಂತರ ಕಾಕಾನ ಮನಸ್ಸನ್ನು ಪರೀಕ್ಷಿಸಲು ಬಾಬಾರವರು ಅವನಿಗೆ ಆಜ್ಞಾಪಿಸಿದರು, ಹೋಗು, ಕತ್ತರಿಸಲು ಒಂದು ದೊಡ್ಡ ಕತ್ತಿಯನ್ನು ತೆಗೆದುಕೊಂಡು ಬಾ. ಮೇಕೆಯು ಈ ನರಳಾಟದಿಂದ ಮುಕ್ತವಾಗಲಿ. ಕಾಕ ಆದರೂ ಅಪ್ಪಟ ಬಂಗಾರ. ಬಾಬಾರವರಿಗೆ ಇದು ಪೂರ್ಣವಾಗಿ ತಿಳಿದಿದ್ದರೂ ಸಹ ಸಾರ್ವಜನಿಕರ ಮುಂದೆ ಅದನ್ನು ನಿರೂಪಿಸದೆ ಹೋದಲ್ಲಿ ಅದನ್ನು ಯಾರೂ ನಂಬುತ್ತಿರಲಿಲ್ಲ. ಚಿನ್ನವು ಪರಿಶುದ್ಧವೋ ಅಥವಾ ಕಳಪೆ ಗುಣಮಟ್ಟದ್ದೋ ಚಾಣಾಕ್ಷ ಜನರು ಅದನ್ನು ಹೊರಗೆ ಹಚ್ಚಿ ನೋಡದೆ ನಂಬುತ್ತಿರಲಿಲ್ಲ. ವಜ್ರವು ತನ್ನ ಹೊಳಪನ್ನು ಪಡೆಯಬೇಕಾದರೆ ಅದನ್ನು ವಿಧ ವಿಧವಾಗಿ ಕಡೆದು ಕೆತ್ತಬೇಕು.
ಒಂದು ಶಿಲೆಯು ತನ್ನ ದಿವ್ಯ ವೈಭವವನ್ನು ತಲುಪಬೇಕಾದರೆ ಸತ್ತಿಗೆಯಿಂದ ಉಂಟಾದ ಗಾಯಗಳನ್ನು ಸಹಿಸಿಕೊಳ್ಳಬೇಕು. ಕಾಕಾರವರು ಕತ್ತಿನಲ್ಲಿರುವ ಯಂತ್ರದಂತೆ ಅಮೂಲ್ಯವಾಗಿದ್ದರೂ ಇತರರಿಗೆ ಅದು ಹೇಗೆ ತಿಳಿಯುತ್ತದೆ? ಒಬ್ಬ ಮೌಲ್ಯಮಾಪಕನು ಒಂದು ವಜ್ರವನ್ನು ದಾರ ಹಾಕಿ ಅಗ್ನಿಯಲ್ಲಿ ಬಿಡುವುದರಿಂದ ಅಳೆಯುತ್ತಾನೆ. ಯಾರಿಗಾದರೂ ಸಂತರ ವಿಷಯಗಳ ವಚನಗಳಲ್ಲಿ ಶಂಕೆ ಇದ್ದರೆ ತಮ್ಮ ಜೀವನದ ಗುರಿ ಸಾಧಿಸಲು ಯಶಸ್ವಿಯಾಗಲಾರರು. ಅವರ ಮಾತುಗಳು ಅರ್ಥಹೀನವಾಗಿ ಸತ್ವಹೀನ ಹಾಗೂ ನಿಷ್ಫಲವಾಗುತ್ತವೆ. ಅಲ್ಪ ಮಾತ್ರ ಪರಮಾರ್ಥ ಸಾಧನೆಯು ಅಸಾಧ್ಯ. ಗುರುವಚನಗಳನ್ನು ಗೌರವಿಸುವವನು ಸ್ವಾರ್ಥವನ್ನು ಪರಮಾರ್ಥವನ್ನು ಸಾಧಿಸುವಲ್ಲಿ ಸಫಲನಾಗುತ್ತಾನೆ. ಆದರೆ ಅವುಗಳಲ್ಲಿ ದೋಷವನ್ನು ಕಂಡುಹಿಡಿದು ಕುಟಿಲತೆಯನ್ನು ಕಾಣುವವನು ನಾಶ ಹೊಂದುತ್ತಾನೆ. ಗುರುಸೇವಾ ತತ್ಪರನು ಗುರುವಿನ ಆಜ್ಞೆಯನ್ನು ಆದರದಿಂದ ಪಾಲಿಸುತ್ತಾನೆ. ತಪ್ಪು ಒಪ್ಪುಗಳ ಎಲ್ಲ ವಿಚಾರಗಳನ್ನು ಎಲ್ಲ ರೀತಿಯಿಂದಲೂ ಗುರುವಿನ ಜವಾಬ್ದಾರಿಗೆ ಬಿಡುತ್ತಾನೆ. ಅವನು ಗುರುವಿನ ಆಜ್ಞೆಯ ಕಿಂಕರನು. ಅವನು ಯಾವುದನ್ನು ಸ್ವತಂತ್ರವಾಗಿ ಯೋಚಿಸುವುದಿಲ್ಲ. ಸದಾ ಗುರುವಚನಗಳನ್ನು ಪಾಲನೆ ಮಾಡುತ್ತಾ ಅವನು ಒಳ್ಳೆಯದು ಅಥವಾ ಕೆಟ್ಟದ್ದು ಯಾವುದು ಎಂಬುದನ್ನು ನೋಡುವುದಿಲ್ಲ. ಮನಸ್ಸು ಸಾಯಿನಾಮ ಸ್ಮರಣೆಯಲ್ಲಿ ಲೀನವಾಗಬೇಕು. ಕಣ್ಣುಗಳು ಸಾಯಿ ಚರಣಗಳಲ್ಲಿ ನೆಲೆಗೊಳ್ಳಬೇಕು. ಮನೋವೃತ್ತಿ ಸಾಯಿಯ ಧ್ಯಾನದಲ್ಲಿ ನಿರತವಾಗಬೇಕು. ಇಡೀ ದೇಹವು ಸಾಯಿಯ ಇಚ್ಛೆಗಾಗಿ ಸಮರ್ಪಿತವಾಗಬೇಕು. ಆಜ್ಞಾಪನೆ ಮತ್ತು ಆಜ್ಞಾ ಪಾಲನೆಯ ನಡುವೆ ಕ್ಷಣ ಮಾತ್ರದ ಸಮಯ ಲೋಪವಾದರೂ ಆ ಸಮಯವನ್ನು ಸಹಿಸಲಾಗುವುದಿಲ್ಲ. ಇದು ಒಂದು ವಿಚಿತ್ರವಾದ ಅರಿವಿನ ಸ್ಥಿತಿ. ದೀಕ್ಷಿತನು ಪರಿಶುದ್ಧ ಮನವುಳ್ಳ ವ್ಯಕ್ತಿ. ಅವನು ಸತ್ಯವಂತ, ಧೈರ್ಯಶಾಲಿ ಮತ್ತು ಮಹಾಮೇರುವಿನಂತೆ ನಿಶ್ಚಯವಾಗಿಯೂ ಅಚಲ. ಅವನು ಮೇಕೆಯನ್ನು ಕೊಲ್ಲುವುದರ ಬಗ್ಗೆ ಧರ್ಮವೇ ಎಂದು ಕೇಳಲು ಸಹ ವಿಚಾರ ಮಾಡಲಿಲ್ಲ. ನಿರಪರಾಧಿ ಮೇಕೆಯು ಸಾಯುತ್ತದೆ, ಅದರ ಆತ್ಮವು ತಳಮಳಿಸುತ್ತದೆ. ಅವನ ಸ್ವಚ್ಛವಾದ ಹೆಸರಿಗೆ ಕಳಂಕ ತಗುಲುತ್ತದೆ ಮತ್ತು ಅವನು ಮಹಾಪಾಪ ಮಾಡಿದಂತಾಗುತ್ತದೆ. ಈ ಬಗೆಯ ವಿಚಾರಗಳಿಗೆ ಅವನ ಮನಸ್ಸಿನಲ್ಲಿ ಸ್ಥಳವಿರಲಿಲ್ಲ. ಅಲ್ಲಿ ಆಜ್ಞಾ ಭಂಗವು ಪಾಪವಾಗುತ್ತಿತ್ತು. ಆಜ್ಞಾ ಪರಿಪಾಲನೆಗಿಂತ ಮಹಾ ಪುಣ್ಯ ಕಾರ್ಯ ಅಲ್ಲಿರಲಿಲ್ಲ. ಗುರುವಿನ ಆಜ್ಞೆಯನ್ನು ಪಾಲಿಸುವುದರಲ್ಲಿ ನಂಬಿದವನಿಗೆ ವಿಲಕ್ಷಣ ಶಕ್ತಿಯು ಸ್ಫುರಿಸಿ ಅವನ ಸಹಜ ಕೋಮಲ ಅಂತಃಕರಣವು ಪ್ರಾಣ ತೆಗೆಯಲು ಉದ್ಯುಕ್ತವಾಯಿತು. ಅನಂತರ ಅವನು ಸಾಠೆ ಮಾಡಕ್ಕೆ ಹೋಗಿ ಆಜ್ಞೆಯ ಪ್ರಕಾರ ಕೊಲ್ಲಲು ಶಸ್ತ್ರವನ್ನು ತೆಗೆದುಕೊಂಡು ಬಂದನು. ಅವನು ಮೇಕೆಯನ್ನು ಸಾಯಿಸಲು ತಿಲಮಾತ್ರವೂ ಹಿಂಜರಿಯದೆ ಸಿದ್ಧನಾದನು. ಅವನ ಧೈರ್ಯಕ್ಕೆ ಸ್ಫೂರ್ತಿ ಗುರುವಿನ ಆಜ್ಞೆಯನ್ನು ಪರಿಪಾಲಿಸುವುದರಿಂದ ಬಂದಿತ್ತು. ಅಂತಃಕರಣವನ್ನು ಗಟ್ಟಿ ಮಾಡಿಕೊಂಡು ಅವನು ಶಸ್ತ್ರವನ್ನು ಕೈಯಲ್ಲಿ ಹಿಡಿದುಕೊಂಡನು. ಅವನು ನಿರ್ಮಲ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವನು. ಅವನಿಗೆ ಅಹಿಂಸೆಯು ಜನ್ಮದಾರಭ್ಯದ ವ್ರತ. ಅವನು ಇಂತಹ ಪರಿಸ್ಥಿತಿಗೆ ಸಿಲುಕಿಕೊಂಡನು. ಈಗ ಅವನ ಕೈಯು ಹೇಗೆ ಮುಂದುವರಿಯುತ್ತದೆ? ಅವನು ಗುರುವಿನ ಆಜ್ಞೆಯ ಪಾಲನೆ ಮಾಡಲು ನಿರ್ಧರಿಸಿದ್ದನು. ಆದರೆ ಅವನ ಹೃದಯವು ಒಮ್ಮೆಲೆ ಬಡಿದುಕೊಳ್ಳಲು ಪ್ರಾರಂಭಿಸಿತು ಮತ್ತು ಅವನ ದೇಹ ಬೆವರಿನಿಂದ ಒದ್ದೆಯಾಯಿತು. ಯಾರು ಕಾಯ ವಾಚ ಮನಸ ಶಬ್ದಗಳಿಂದಲೂ ನೋಯಿಸುತ್ತಿರಲಿಲ್ಲವೋ ಅಂತಹವನು ಶಸ್ತ್ರ ಪ್ರಹಾರ ಮಾಡಲು ಹೇಗೆ ಸಾಧ್ಯ? ಇದೊಂದು ದುರ್ಘಟನೆಯ ಸನ್ನಿವೇಶವಾಗಿತ್ತು. ಗುರುವಚನವನ್ನು ಅವಮಾನಿಸುವವನಿಗೆ ಯಾವುದೇ ಅನ್ಯ ಮಾರ್ಗವಿಲ್ಲ. ಪೂರ್ವ ಕರ್ಮಗಳ ಪುಣ್ಯ ಫಲವು ನಿಜವಾಗಿಯೂ ಶೂನ್ಯವಾಗುತ್ತದೆ. ಗುರುವಿನ ಅನುಜ್ಞೆಯನ್ನು ಪೂರ್ಣವಾಗಿ ಪರಿಪಾಲಿಸುವವನಿಗೆ ಅದು ಆ ಭೂಷಣಗಳಲ್ಲಿ ಭೂಷಣವಾದುದು. ಅದು ನಿಜವಾದ ಭಕ್ತನ ಚಿಹ್ನೆಯಾಗಿದೆ. ಆಜ್ಞೋಲ್ಲಂಘನೆಯು ಮಹಾಪಾಪ. ಗುರುವಿನ ಆಜ್ಞೆಯನ್ನು ಒಂದು ಕ್ಷಣವೂ ವಿಳಂಬವೂ ಇಲ್ಲದೆ ಪರಿಪಾಲಿಸು. ವಿಚಾರ ಮಾಡುತ್ತಾ ಹಿಂಜರಿಯುವವನು ಒಂದು ದುರದೃಷ್ಟ ಕೊಂಬಿಲ್ಲದ ಪಶುವಿಗಿಂತಲೂ ಹೀನ ಮನುಜ. ಆಜ್ಞಾಪಾಲನೆಗೆ ಮುಹೂರ್ತ ನೋಡುವ ಅವಶ್ಯಕತೆಯಿಲ್ಲ. ಆಜ್ಞೆಯು ಒಳ್ಳೆಯದೋ ಕೆಟ್ಟದ್ದೋ ಆಜ್ಞೆಯನ್ನು ಕೂಡಲೇ ಪಾಲಿಸಬೇಕು, ವಿಳಂಬವಾಗಿ ಮಾಡಬಹುದು ಎಂದು ವಾದ ಮಾಡುವ ಅವಶ್ಯಕತೆಯಿಲ್ಲ. ಅನಂತರ ಅವನು ಧೋತಿಯನ್ನು ಒಂದು ಕೈಯಲ್ಲಿ ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದು ಕತ್ತಿ ನೀಡಿದ ತೋಳಿನ ಶರಟನ್ನು ಮೇಲಕ್ಕೆ ಮಡಚಿ ಮೇಕೆ ಇದ್ದಲ್ಲಿಗೆ ಮುಂದೆ ಬಂದನು. ಹಳ್ಳಿಯ ಜನರು ಆಶ್ಚರ್ಯಚಕಿತರಾದರು. ಅವರಿಗೆ ಕಾಕಾನ ದಯಾರ್ದ್ರ ಪ್ರೀತಿಯ ಸ್ವಭಾವ ತಿಳಿದಿತ್ತು. ಅವರು ಕಾಕಾನ ಕರುಣೆ ಎಲ್ಲಿ ಮಾಯವಾಯಿತು ಮತ್ತು ಈ ಘೋರ ಕೃತ್ಯವನ್ನು ಹೇಗೆ ಮಾಡುವನು ಎಂದು ಅಚ್ಚರಿಪಟ್ಟರು. ಒಬ್ಬ ಮಾಂಸಾಹಾರಿ ಮುಸಲ್ಮಾನನೂ ಆದ ಫಕೀರ ಬಾಬಾನೂ ಸಹ ಆ ಮೇಕೆಯ ಮೇಲೆ ದಯೆ ಹೊಂದಿ ಶಸ್ತ್ರವನ್ನು ಎತ್ತಲಿಲ್ಲ. ಇಂತಹುದರಲ್ಲಿ
ಕಾಕ ತಯಾರಾಗಿದ್ದಾನೆ. ಒಬ್ಬ ಅಸಾಧಾರಣ ವ್ಯಕ್ತಿಯ ಹೃದಯವು ವಜ್ರಕ್ಕಿಂತಲೂ ಕಠಿಣ, ಕುಸುಮಕ್ಕಿಂತಲೂ ಕೋಮಲ ಎಂಬ ಲೋಕೋತ್ತರ ನುಡಿಯೇ ಇದೆ. ಅನಂತರ ಅವನು ಆ ದೊಡ್ಡ ಕತ್ತಿಯನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಕತ್ತಿಯನ್ನು ಎತ್ತಿ ಹೇಳಿದನು, ಬಾಬಾ, ಇದನ್ನು ಕೊಲ್ಲಲೆ? ಕೇವಲ ಒಮ್ಮೆ ಹೇಳಿ. ನಿಜವಾಗಿಯೂ ಹೇಳಬೇಕೆಂದರೆ ಶಸ್ತ್ರಧಾರಣೆಯು ಕೇವಲ ಆರ್ತರನ್ನು ರಕ್ಷಿಸಲು ಮಾತ್ರ. ಆದರೂ ಈಗ ಅದನ್ನು ಒಂದು ನಿರಪರಾಧಿ ಮೇಕೆಯ ಮೇಲೆ ಎತ್ತಲಾಗಿತ್ತು. ಆದರೆ ಅವನು ತನ್ನ ಜೀವನವನ್ನು ಗುರು ಸೇವೆಗಾಗಿ ಮೀಸಲಿಟ್ಟಿದ್ದನು. ಆದ್ದರಿಂದ ಅವನಿಗೆ ಯಾವುದೇ ಅನುಮಾನವಿರಲಿಲ್ಲ. ಅವನು ಅದನ್ನು ಬೇಗನೆ, ಅಂದರೆ ಆ ಕಾಕಾನು ಆ ಮೇಕೆಯನ್ನು ಬೇಗನೆ ಕೊಲ್ಲಬೇಕೆಂದಿದ್ದನು. ಆದರೆ ಅವನ ಹೃದಯದಲ್ಲಿ ಅನುಕಂಪ ಹುಟ್ಟಿತು ಮತ್ತು ದೊಡ್ಡ ಕತ್ತಿಯು ಅಲುಗಾಡಿತು. ಮೇಲೆತ್ತಿದ್ದ ಕೈಯು ಕೆಳಗೆ ಬರಲಾಗಲಿಲ್ಲ. ಹೂ, ಈಗ ಸಾಯಿಸು, ಏತಕ್ಕಾಗಿ ಕಾಯುತ್ತಿರುವೆ? ಈ ಅಂತಿಮ ಆಜ್ಞೆಯನ್ನು ಕೇಳಿದ ಕೂಡಲೇ ಅವನು ಕತ್ತಿಯನ್ನು ಪರಿಣಾಮಕಾರಿಯಾದ ಏಟು ಬೀಳಲೆಂದು ಅರ್ಧ ವರ್ತುಲಾಕಾರದಲ್ಲಿ ತಿರುಗಿಸಿದನು. ಅವನು ದೊಡ್ಡ ಕತ್ತಿ ಇದ್ದ ಕೈಯನ್ನು ಎತ್ತಿದನು. ಆ ಮೇಕೆಯ ಅಂತಿಮ ಕ್ಷಣಗಳು ಬಂದಂತೆ ಕಾಣಿಸಿತು. ಆದರೆ ಸರ್ವರಕ್ಷಕನು ಆ ಪರಮಾತ್ಮ. ಆ ಕ್ಷಣದಲ್ಲಿ ಅದು ಅವನ ಕರುಣೆಯನ್ನು ಪಡೆಯಿತು. ಇನ್ನೇನು ಅವನು ಖಂಡಿತವಾಗಿಯೂ ಹೊಡೆಯುತ್ತಾನೆ. ಅದನ್ನು ನೋಡಿ ಸಾಯಿ ಮಾತೆಯು ಇದೊಂದು ಅಪಾಯವಾಗುತ್ತದೆಂಬುದನ್ನು ಅರಿತು ಹೇಳಿದರು, ರೇ, ಹೋಗಲಿ, ಬಿಟ್ಟು ಬಿಡು. ಓಹ್ ಕಾಕ, ನಿಲ್ಲಿಸು. ನೀನು ಅದೆಷ್ಟು ಕ್ರೂರಿ! ನೀನು ಬ್ರಾಹ್ಮಣನಾಗಿಯೂ ಹಿಂಸೆ ಮಾಡುವೆಯಾ? ಸ್ವಲ್ಪವಾದರೂ ವಿಚಾರ ಮಾಡುವುದಿಲ್ಲವೇ? ಅದನ್ನು ಕೇಳಿ ಅವನು ಆ ದೊಡ್ಡ ಕತ್ತಿಯನ್ನು ಪಕ್ಕಕ್ಕೆ ಬಿಸಾಡಿದನು. ಚಿಕ್ಕವರು ದೊಡ್ಡವರು ಎಲ್ಲರೂ ಆಶ್ಚರ್ಯಚಕಿತರಾದರು. ಮೇಕೆಯ ಜೀವ ಉಳಿಯಿತು. ಗುರುಭಕ್ತಿಯು ಶಿಖರವನ್ನು ಮುಟ್ಟಿತ್ತು. ಅನಂತರ ಕಾಕ ಆ ದೊಡ್ಡ ಕತ್ತಿಯನ್ನು ಬಿಸಾಡಿ ಏನು ಹೇಳಿದನು ಎಂಬುದನ್ನು ಗಮನವಿಟ್ಟು ಕೇಳಿ. ಬಾಬಾ, ನಿಮ್ಮ ಅಮೃತ ವಚನಗಳೇ ನಮ್ಮ ಜೀವನದಲ್ಲಿ ಧರ್ಮಶಾಸನಗಳು. ನಮಗೆ ಬೇರೆ ಯಾವುದೂ ಧರ್ಮವಿಲ್ಲ. ನಮಗೆ ಯಾವುದೇ ನಾಚಿಕೆಯಿಲ್ಲ. ಗುರುವಚನ ಪಾಲನೆಯೇ ನಮಗೆ ಧರ್ಮ. ಅದೇ ನಮಗೆ ವೇದ ಮತ್ತು ಶಾಸ್ತ್ರಗಳು. ಗುರುವಿನ ಆಜ್ಞೆಯನ್ನು ಪೂರ್ಣ ಪರಿಪಾಲನೆ ಮಾಡುವುದೇ ಶಿಷ್ಯನ ಶಿಷ್ಯತ್ವವು. ಅದು ನಮ್ಮ ನಿಜವಾದ ಆಭೂಷಣ. ಅವಿಧೇಯತೆಯು ಮಹಾಪಾಪ. ನಾವು ಎಂದಿಗೂ ಈ ಕರ್ಮಗಳ ಫಲವನ್ನು ಸುಖ ಅಥವಾ ಕಷ್ಟ ಕೊಡುತ್ತವೆಯೋ ಎಂಬುದರ ಮೇಲೆ ದೃಷ್ಟಿಗಿಡುವುದಿಲ್ಲ. ನಮ್ಮ ಅದೃಷ್ಟದಲ್ಲಿ ಏನಿದೆಯೋ ಅದು ಆಗುತ್ತದೆ. ದೇವರು ಮಾತ್ರ ಅದರ ಬಗ್ಗೆ ಕಾಳಜಿ ವಹಿಸುತ್ತಾನೆ. ನಮಗೆ ಒಂದೇ ಒಂದು ವಿಷಯ ಗೊತ್ತು. ನಾವು ನಿನ್ನ ನಾಮವನ್ನು ನಿತ್ಯವೂ ಸ್ಮರಿಸುತ್ತೇವೆ. ನಿನ್ನ ಸ್ವರೂಪವನ್ನು ಮಾತ್ರವೇ ನಮ್ಮ ಕಣ್ಣುಗಳಲ್ಲಿ ತುಂಬಿಸಿರುತ್ತೇವೆ ಮತ್ತು ಹಗಲಿರುಳು ನಿನ್ನ ಆಜ್ಞೆಯನ್ನು ಪರಿಪಾಲಿಸುತ್ತೇವೆ. ಹಿಂಸೆ, ಅಹಿಂಸೆ, ಪುಣ್ಯ ಅವುಗಳು ನಮಗೆ ಅರ್ಥಹೀನ. ನಮ್ಮ ಮುಕ್ತಿ ಇರುವುದು ಸದ್ಗುರು ಚರಣಗಳಲ್ಲಿ. ಆಜ್ಞೆಯ ಹಿಂದಿರುವ ಕಾರಣವನ್ನು ನಾವೇಕೆ ಕೇಳಬೇಕು? ನಮ್ಮ ಕೆಲಸ ಕೇವಲ ಕರ್ತವ್ಯ ಪರಿಪಾಲನೆಯಷ್ಟೇ. ಗುರುವಿನ ಆಜ್ಞೆಯು ಸ್ಪಷ್ಟವಾಗಿರುವಾಗ ಶಿಷ್ಯನು ಅದರ ಯುಕ್ತತೆ ಹಾಗೂ ಇಷ್ಟಾನಿಷ್ಟಗಳನ್ನು ವಿಚಾರ ಮಾಡಿದಲ್ಲಿ ಅವನು ನಷ್ಟ ಹೊಂದುತ್ತಾನೆ. ಅಂತಹವನನ್ನು ನಾನು ಸೇವಾಭ್ರಷ್ಟನೆಂದು ಒಟ್ಟಿನಲ್ಲಿ ತಿಳಿಯುತ್ತೇನೆ. ಗುರುವಿನ ಆಜ್ಞೆಯನ್ನು ಉಲ್ಲಂಘಿಸುವುದು ಜೀವಿಯು ಅಧಪತನವನ್ನು ಹೊಂದಿದಂತೆ. ಗುರುವಿನ ಆಜ್ಞೆಯ ಪರಿಪಾಲನೆ ಮಾಡುವುದು ಮುಖ್ಯವಾದ ಧರ್ಮಾಚರಣೆಯಂತೆ. ಬದುಕಿರಲಿ, ಪ್ರಾಣ ಹೋಗಿರಲಿ, ಚಿತ್ತವು ಸದಾ ಗುರುವಿನ ಚರಣಗಳಲ್ಲಿ ನೆಲೆಸಬೇಕು. ನಾವು ಗುರುವಿನ ಆಜ್ಞೆಯನ್ನು ಪರಿಪಾಲಿಸೋಣ. ಕೇವಲ ಅವನು ಮಾತ್ರ ಅದರ ಪರಿಣಾಮವನ್ನು ಅರಿತಿರುವನು. ನಮಗೆ ಅದರ ಅರ್ಥ ಅನರ್ಥಗಳು ಗೊತ್ತಿಲ್ಲ. ಸ್ವಾರ್ಥ ಪರಾರ್ಥಗಳ ಅರಿವಿಲ್ಲ. ಕೇವಲ ಅಕ್ಷರಶಃ ಗುರುವಾಕ್ಯ ಪರಿಪಾಲನೆ ಮಾತ್ರ ಗೊತ್ತು. ಅದೇ ನಮ್ಮ ಜೀವನದ ಗುರಿ. ಗುರುವಚನಗಳಿಗೆ ಹೋಲಿಸಿದರೆ ವೃತ್ತಿಯು ನಿಷೇಧವು ವ್ಯರ್ಥ ಪ್ರಯತ್ನವೆಂದು ಕಾಣುತ್ತದೆ. ಗುರು ಆದೇಶ ಪರಿಪಾಲನೆಯ ಕರ್ತವ್ಯ ಒಂದೇ. ಶಿಷ್ಯನ ಲಕ್ಷ್ಯವಾದಲ್ಲಿ ಶಿಷ್ಯನ ಸಂಕಟಗಳೆಲ್ಲವೂ ಗುರುವಿನ ಹೊಣೆಗಾರಿಕೆಯಾಗುತ್ತದೆ. ನಾವೆಲ್ಲರೂ ನಿನ್ನ ಆಜ್ಞೆಗೆ ದಾಸರು. ಯೋಗ್ಯ ಅಯೋಗ್ಯಗಳನ್ನು ನಾವು ಯೋಚಿಸುವುದಿಲ್ಲ. ಬೇಕಾದರೆ ನಮ್ಮ ಜೀವನವನ್ನೇ ತ್ಯಾಗ ಮಾಡುತ್ತೇವೆ. ಆದರೆ ಗುರು ವಚನವನ್ನು ಮಾತ್ರ ಪರಿಪಾಲಿಸುತ್ತೇವೆ. ಸ್ವಭಾವತಃ ದಯಾಳುವಾದ ಮನುಷ್ಯ ಪಾಷಾಣ ಹೃದಯಿಯಾಗಲು ಹೇಗೆ ಸಾಧ್ಯ? ಯಾವುದನ್ನು ಮುಸಲ್ಮಾನನು ಮಾಡಲಾಗಲಿಲ್ಲವೋ ಅದನ್ನು ಒಬ್ಬ ಬ್ರಾಹ್ಮಣನು ಮಾಡಲು ತಯಾರಾದನು. ಶ್ರೋತೃಗಳು ಇದನ್ನು ನೋಡಿ ಗಲಿಬಿಲಿ ಹೊಂದಬಹುದು.
ಆದರೆ ಇದು ಸದ್ಗುರುವಿನ ಚೆಲ್ಲಾಟ. ನೀವು ಸಹ ಗುರುವಚನಾರೂಢರಾದರೆ ನಿಮಗೆ ಕೂಡಲೇ ಇದು ಅರ್ಥವಾಗುತ್ತದೆ. ಒಮ್ಮೆ ನೀವು ಅವನಲ್ಲಿ ಶರಣಾದರೆ ಮತ್ತು ಅವನ ಚರಣಗಳಲ್ಲಿ ವಿಶ್ವಾಸವಿಟ್ಟರೆ ಅನಂತರ ಗುರುವು ಶಿಷ್ಯನ ಬಗ್ಗೆ ಚಿಂತಿಸುತ್ತಾನೆ. ಮತ್ತೆ ಶಿಷ್ಯನು ಯಾವುದೇ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ. ಅವನಲ್ಲಿ ಎಂದು ಭಯಕ್ಕೆ ಜಾಗವಿಲ್ಲ. ಒಮ್ಮೆ ಪೂರ್ಣವಾಗಿ ಶರಣಾದರೆ ಕೇವಲ ಆತ್ಮವಿಶ್ವಾಸವೇ ಅವನನ್ನು ಜೀವನದಲ್ಲಿ ದಾಟಿಸುತ್ತದೆ. 3 ತರಹದ ಶಿಷ್ಯರು ಇರುತ್ತಾರೆ: ಉತ್ತಮ, ಮಧ್ಯಮ ಮತ್ತು ಅಧಮ ಎಂದು. ನಾನು ಅವುಗಳನ್ನು ಅತಿಯಾದ ವಿವರಗಳನ್ನು ನೀಡದೆ ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ. ಯಾರು ಗುರುವಿನ ಅಭೀಷ್ಟಗಳನ್ನು ಮುಂಚಿತವಾಗಿಯೇ ಗ್ರಹಿಸುವರೋ ಅವನು ಉತ್ತಮ ಶಿಷ್ಯ. ಅದನ್ನು ಗ್ರಹಿಸಿ ನಿರ್ದಿಷ್ಟವಾದ ಆಜ್ಞೆಗೆ ಕಾಯದೆ ಅದನ್ನು ನಡೆಸಲು ಉದ್ಯುಕ್ತನಾಗುತ್ತಾನೆ. ಅವನು ಉತ್ತಮ ಶಿಷ್ಯ. ಗುರುವಿನ ಆಜ್ಞೆಯನ್ನು ಅಕ್ಷರಶಃ ಯಾವುದೇ ವಿಳಂಬವಿಲ್ಲದೆ ಪರಿಪಾಲಿಸುವವನು ಮಧ್ಯಮ ಶಿಷ್ಯನೆಂದು ತಿಳಿ. ಗುರುವಿನ ಆಜ್ಞೆಯನ್ನು ಪದೇ ಪದೇ ಹೇಳಿದರೂ ಸಹ ವಿಳಂಬ ಮಾಡಿ ಮುಂದೂಡುತ್ತಾ ಹೆಜ್ಜೆ ಹೆಜ್ಜೆಗೂ ತಪ್ಪುಗಳನ್ನು ಮಾಡುವವನು ಅಧಮ ಶಿಷ್ಯನೆಂದು ತಿಳಿ. ಅಂತರಂಗದಲ್ಲಿ ಪರಮ ವೈರಾಗ್ಯ ಉದಯಿಸದೆ ನಿತ್ಯಾನಿತ್ಯ ವಿವೇಕವನ್ನು ಅರಿಯದೇ ಇರುವಾಗ ಅವನ ಮೇಲೆ ಗುರುಕೃಪೆ ಹೇಗೆ ಉಂಟಾಗುತ್ತದೆ? ಅವನು ಜೀವನ ಪೂರ್ತಿ ಗುರುವಿನ ಜೊತೆಯಲ್ಲಿ ಕಳೆದಿದ್ದರೂ ಆಗುವುದಿಲ್ಲ. ಆದರೆ ಗುರುಪದಗಳಲ್ಲಿ ನಿರಂತರವಾಗಿ ವಿಶ್ವಾಸವಿಟ್ಟವನಿಗೆ ಈಶ್ವರನು ಅವನ ಇಚ್ಛೆಯೆಲ್ಲವನ್ನು ಪೂರೈಸುತ್ತಾನೆ. ಅವನನ್ನು ಶೀಘ್ರದಲ್ಲೇ ನಿಶ್ಚಲ ಹಾಗೂ ನಿಷ್ಕಾಮನನ್ನಾಗಿ ಮಾಡಿ ಅವನನ್ನು ಬಂಧುವಿನ ರೀತಿಯಲ್ಲಿ ನೋಡುತ್ತಾನೆ. ನಿರ್ಮಲವಾದ ಶ್ರದ್ಧಾಬಲ ಮತ್ತು ಪ್ರಬಲವಾದ ಪ್ರಜ್ಞೆ ಮತ್ತು ಅಚಲವಾದ ಸಹನೆ ಇರುವವನಿಗೆ ಆಧ್ಯಾತ್ಮ ಗುರಿಯಾದ ಪರಮಾರ್ಥವು ಖಚಿತ. ಅನಂತರ ಅವನಿಗೆ ಪ್ರಾಣಾಯಾಮದ ಅವಶ್ಯಕತೆಯಿಲ್ಲ. ಅಪಾನ ಉದಾನಗಳ ಶೋಧ ಬೇಕಿಲ್ಲ. ಹಠಯೋಗ, ಸಮಾಧಿ ಅಥವಾ ಉದ್ಬೋಧ ಬೇಕಿಲ್ಲ. ಇವೆಲ್ಲವೂ ನಮಗೆ ಬಹಳ ಕಠಿಣ ಸಾಧನೆಗಳು. ಸದ್ಗುರುವು ಶಿಷ್ಯನಿಗೆ ಫಲಗಳನ್ನು ನೀಡಲು ಸದಾ ಸಿದ್ಧ. ಆದರೆ ಶಿಷ್ಯನು ಅವುಗಳನ್ನು ಸ್ವೀಕರಿಸಲು ಸರಿಯಾದ ಭೂಮಿಕೆಯು ತಯಾರಾಗಿರಬೇಕು. ನಿಜವಾಗಿಯೂ ಅವನು ತಾಳ್ಮೆ ಇಲ್ಲದೆ ಕಾತರನಾಗಿ ಅನುಗ್ರಹ ನೀಡಲು ಕಾಯುತ್ತಾನೆ. ಶ್ರದ್ಧಾವಂತ ಭಕ್ತರು ಮಾತ್ರ ಸಾಕ್ಷಾತ್ಕಾರ ಪಡೆಯಲು ಸಾಧ್ಯ. ಅದು ಭಕ್ತರಲ್ಲಿ ಭಕ್ತಿ ಭಾವವನ್ನು ಹುಟ್ಟಿಸುತ್ತದೆ. ಇತರರು ಅದನ್ನು ಪಾಖಂಡ ಯುಕ್ತಿ ಎಂದು ಕರೆಯುತ್ತಾರೆ. ಅನಂತರ ಬಾಬಾ ಕಾಕಾರಿಗೆ ಹೇಳಿದರು, ಒಂದು ಟಿನ್ನಿನ ನೀರಿನ ಡಬ್ಬಿಯನ್ನು ನಿನ್ನ ಕೈಯಲ್ಲಿ ತೆಗೆದುಕೋ. ಈಗ ನಾನೇ ಅದನ್ನು ಕಡಿಯುತ್ತೇನೆ ಮತ್ತು ಅದಕ್ಕೆ ಸದ್ಗತಿ ನೀಡುತ್ತೇನೆ. ಈಗಾಗಲೇ ಮೇಕೆಯು ಮರಣೋನ್ಮುಖವಾಗಿತ್ತು. ಫಕೀರ ಬಾಬಾನಿಗೆ ಒಂದು ಸಮಯೋಚಿತವಾದ ಯೋಚನೆ ಬಂದಿತು. ತಾಕ್ಯಾವು ಹತ್ತಿರದಲ್ಲೇ ಇದೆ ಎಂಬುದು. ಅವನು ಬಾಬಾರವನ್ನು ಮೇಕೆಯನ್ನು ತಾಕ್ಯಾಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಕೊಲ್ಲುವ ಬಗ್ಗೆ ಅಭಿಪ್ರಾಯ ಕೇಳಿದನು. ಈ ಒಂದು ನೆಪದಲ್ಲಿ ಮೇಕೆಯನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತಿರುವಾಗ ಅದು ಮಾರ್ಗ ಮಧ್ಯದಲ್ಲಿಯೇ ಸಾವನ್ನಪ್ಪಿತು. ಮೇಕೆಯ ಸಾವು ಅನಿವಾರ್ಯವೆಂದು ಅಲ್ಲಿ ಎಲ್ಲರಿಗೂ ತಿಳಿದಿತ್ತು. ಆದರೆ ಯೋಗ್ಯವಾದ ವೇಳೆಯಲ್ಲಿ ಬಾಬಾರವರು ಈ ನಾಟಕವನ್ನು ಆಡಿದರು. ಸದ್ಗುರುವಿನಲ್ಲಿ ಶರಣಾದವರು ಸದ್ಗುರುವಿನ ರೂಪದಲ್ಲೇ ಒಂದಾಗುತ್ತಾರೆ. ಸೈಂದ್ರ ಲವಣವು ಸಮುದ್ರದಲ್ಲಿ ಸ್ನಾನ ಮಾಡಲು ಹೋದರೆ ಅದು ಎಂದಾದರೂ ಹಿಂತಿರುಗಿ ಬರುತ್ತದೆಯೇ? ಒಬ್ಬ ಜೀವಿಯು ಜಗತ್ತಿನಲ್ಲಿ ಒಳ್ಳೆಯದು ಅಥವಾ ಕೆಟ್ಟದ್ದು ಅನುಭವಿಸಿ ಆನಂದ ಪಡುತ್ತಾನೆ. ಈಶ್ವರನು ಅವನಿಗೆ ಅವುಗಳನ್ನು ನೀಡುತ್ತಾನೆ. ಆದರೆ ಕೇವಲ ಸದ್ಗುರು ಮಾತ್ರವೇ ಮುಕ್ತಿಯನ್ನು ನೀಡಲು ಸಾಧ್ಯ. ಅವನು ತನ್ನಲ್ಲಿ ಒಂದಾಗಿರುವ ಎಲ್ಲ ಆತ್ಮಗಳ ಸಂಗ್ರಹ. ಸದ್ಗುರುವು ಕೃಪೆ ಮಾಡಿದಲ್ಲಿ ದಿವ್ಯ ದೃಷ್ಟಿಯನ್ನು ಪಡೆಯಬಹುದು. ಆದ್ದರಿಂದ ಸಕಲ ಸೃಷ್ಟಿಯು ಒಂದು ದಿವ್ಯ ದೃಷ್ಟಿಯಲ್ಲಿ ಕಾಣುತ್ತದೆ. ಹೇಮಾದ ಪಂತನು ಸಾಯಿ ಚರಣಗಳಲ್ಲಿ ಶರಣಾಗುತ್ತಾನೆ ಮತ್ತು ತನ್ನ ದೇಹಾಭಿಮಾನವನ್ನು ಅಲ್ಲಿಯೇ ಸಮರ್ಪಿಸುತ್ತಾನೆ. ಅವನು ಸಾವಧಾನದಿಂದ ಯೋಚಿಸುತ್ತಾನೆ, ಬಾಬಾ, ನನ್ನನ್ನು ನಿರಭಿಮಾನಿಯನ್ನಾಗಿ ಮಾಡು. ಮುಂದಿನ 2 ಅಧ್ಯಾಯಗಳಲ್ಲಿ ವಿನೋದ ಮತ್ತು ಲೀಲೆಗಳ ಹಬ್ಬವೇ ಆಗುತ್ತದೆ ಮತ್ತು ಸಾಯಿ ಮಹಾರಾಜರು ಅವುಗಳನ್ನು ಹೇಗೆ ಆಡಿದರು ಎಂಬ ಅದ್ಭುತವನ್ನು ಕೇಳಿರಿ. ಅದು ವಿನೋದಕರವಾಗಿ ಕಂಡರೂ ಅತ್ಯಂತ ಬೋಧಕರವಾಗಿದೆ. ಅದು ಜ್ಞಾನದಾಯಕವಾಗಿದೆ. ಭಾವುಕ ಭಕ್ತನು ಅವುಗಳನ್ನು ಅಭ್ಯಾಸ ಮಾಡಿದಲ್ಲಿ ಪರಮ ಸುಖವನ್ನು ಪಡೆಯುವನು. ಎಲ್ಲರಿಗೂ ಶುಭವಾಗಲಿ.
ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಖೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಗುರು ಮತ್ತು ಶಿಷ್ಯರ ಲೀಲೆಯ ನೋಟ ಎಂಬ 23ನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಸನ್ಮಂಗಳವಾಗಲಿ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.